ಇವತ್ತು ನಾವೇನು ಧ್ಯಾನ ಮಾಡ್ತೇವೆ ಅಂತಂದರೆ ಎರಡು ವಿಷಯ ನಾವಿವತ್ತು ಧ್ಯಾನ ಮಾಡಲಿದ್ದೇವೆ. ಒಂದು ಏನಂತಂದರೆ ದೇವರನ್ನ ತಿಳ್ಕೊಳ್ಳೋದ್ರಿಂದ ನಮಗೆ ಉಂಟಾಗುವ ಆಶೀರ್ವಾದಗಳು. ಎರಡನೇದು ಮೋಶೆ ಮುಖಾಂತರ ದೇವರು ಅನೇಕ ಅದ್ಭುತಗಳನ್ನ ದೇವರು ಮಾಡಿದ್ರು. ಅನೇಕ ಅದ್ಭುತಗಳನ್ನ ದೇವರು ಯಾಕೆ ಮಾಡ್ತಾರಂತಂದರೆ ಎರಡು ವಿಷಯ ಇದೆ. ಒಂದು, ಇವರೇ ದೇವರೆಂಬ ನಿಶ್ಚಯ ನಮಗೆ ಬರಬೇಕು. ದೇವರಷ್ಟು ಅದ್ಭುತಗಳು ಯಾಕೆ ಮಾಡ್ತಾರೆ, ನಮ್ಮ ಜೀವನದಲ್ಲಿ ಯಾಕೆ ಮಾಡ್ತಾರೆ ಅಂತಂದರೆ ಈತನೇ ದೇವರನ್ನೋದು ನನ್ನ ಆತ್ಮದಲ್ಲಿ, ನಿಮ್ಮ ಆತ್ಮದಲ್ಲಿ ಏನಾಗಬೇಕು, ಒಂದು ನಿಶ್ಚಯ ಸ್ಟ್ರಾಂಗ್ ಆಗಿಬಿಡ್ಬೇಕು. ಎರಡೆರಡು ಎಷ್ಟು, ಆಮೇಲೆ ಅನೇಕ ಸತ್ಯಗಳು ಅಂದರೆ ಅನೇಕ ಸುಳ್ಳು ನಮ್ಮಲ್ಲಿ ನಿಶ್ಚಯ ಆಗಿಬಿಟ್ಟಿದೆ. ಅದಕ್ಕೆ ಎಷ್ಟೇ ನಾವು ಸತ್ಯ ಕೇಳಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಯಾಕೆ ತಿರುಗಿಸಿ ನಾವು ಹೇಳ್ತೀವಿ ಅಂತಂದರೆ ಇದುವೇ ಸತ್ಯ ಅಂತ ನಿಮ್ಮ ಆತ್ಮ ನಿಶ್ಚಯ ಆಗಿಬಿಟ್ರೆ ಆಮೇಲೆ ಒಂದು ಟೈಮ್ ಬರುತ್ತೆ ನಿಮಗಾಗಿ ನೀವು ಪ್ರೇಯರ್ ಮಾಡೋ ಅವಶ್ಯಕತೆನೇ ಇರಲ್ಲ. ಯಾವ ಭಯ ಬಂದರೂ ಯಾವುದೇ ಪರಿಸ್ಥಿತಿಗಳು ಬಂದರೂ ಕೂಡ ನೆಮ್ಮದಿಯಾಗಿ ನೀವು ಮಲಗಿರ್ತೀರ. ಆ ಸಮಯದಲ್ಲಿ ಎಲ್ಲರೂ ಗೋಳಾಡ್ತಿರ್ತಾರೆ, ಎಲ್ಲರೂ ಹೋರಾಡ್ತಾ ಇರ್ತಾರೆ, ಎಲ್ಲರೂ ಕಿರ್ಚಾಡ್ತಿರ್ತಾರೆ, ಆದರೆ ನೆಮ್ಮದಿಯಾಗಿ ನೀವು ಇರ್ತೀರ. ಆಗ ಅನೇಕರು ಕೇಳ್ತಾರೆ, ಇವಾಗ ನೀವು ಪ್ರೇಯರ್ ಮಾಡಲ್ವಾ, ಇವಾಗ ನೀವೆಲ್ಲ ಪ್ರಾರ್ಥಿಸಲ್ವಾ? ನಾನು ಯಾಕೆ ಪ್ರಾರ್ಥನೆ ಮಾಡಬೇಕು? ಪ್ರೈಸ್ ದಿ ಲಾರ್ಡ್. ನನ್ನ ಕರೆದಾತನು ನಂಬಿಗಸ್ತನು. ಈಗ ಸತ್ಯ ಎಲ್ಲಿವರೆಗೂ ನಮಗಿದೆ ಅಂತಂದರೆ ಅದು ಮೈಂಡ್ವರೆಗೂ ಇದೆ. ಈಗ ನೋಡಿ, ಎಷ್ಟು ಜನ ಕರ್ತನು ಒಳ್ಳೆಯವನು ಅಂತ ಹೇಳ್ತೀರಾ, ಎಲ್ಲರೂ ಕೈ ಎದ್ದು ಬಿಡ್ತೀರಾ. ಆದರೆ ಜೀವನದ ಸಮಸ್ಯೆಗಳು ಬರಲಿ ನೋಡಿ, ಮನೇಲಿ ಏನಾದರೂ ಒಂದು ಆಮೇಲೆ ನೀವು ಅಂದ್ಕೊಂಡಿದ್ದಾಗಲಿಲ್ಲ, ಅಥವಾ ಎಲ್ಲ ಒಂದು ಉಲ್ಟಾ ಹೋಗ್ತಾ ಇದೆ, ಅಥವಾ ಮನೇಲಿ ಒಂದು ಮರಣನೇ ಬಂದುಬಿಟ್ರೆ ಆವಾಗ ಬಾಯಲ್ಲಿ ಬರುತ್ತೆ ನೋಡಿ, ಅದು ಹೃದಯದಿಂದ ಬರೋದು. ಈಗ ಬರೋದು ಅನೇಕ ಸಮಯ ನಮ್ಮ ಮನದಿಂದ. ಕರ್ತನು ಒಳ್ಳೇದು, ಆಮೇಲೆ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಅಂತ ಹೇಳ್ತೀವಿ. ಆದರೆ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಅದು ಬರಬೇಕಂತಂದರೆ ಅದು ಇಲ್ಲೆಲ್ಲ ಬರಲ್ಲ. ಅದು ಒಳಗೆ ಹೋಗುವಾಗ ನೀವು ಆ ಸಮಯದಲ್ಲಿ ಅವಿಶ್ವಾಸನೇ ಹೇಳ್ಬೇಕಂತ ಇರ್ತೀರ, ಆದರೆ ಒಳಗಿಂದ ಅದು ಏನು ಇದೆಯಾ ಸತ್ಯ ಅದನ್ನೇ ಆಚೆ ಬರುತ್ತೆ. ಅದಕ್ಕೆ ಒಂದೊಂದು ವಾರ ಒಂದೊಂದು ಸೀಕ್ರೆಟ್ ನಿಮ್ಗೆ ಹೇಳ್ಕೊಡ್ತೇನೆ. ಏನಂತಂದರೆ ಹೋದ ವಾರ ಹೇಳ್ಕೊಟ್ಟೆ, ನೀವು ಪ್ರಾರ್ಥನೆ ಅಂತ ನೀವು ವೈಯಕ್ತಿಕವಾಗಿ ನೀವು ದೇವ್ರ ಹತ್ರ ಹೋಗುವಾಗ ತಂದೆ ಆದ ದೇವ್ರ ಹತ್ರ ನಿಮ್ಮ ಹೃದಯಗಳನ್ನು ಬಿಚ್ಚಿ ಮಾತಾಡಿ. ಅಲ್ಲಿ ಹೋಗಿ ಕನ್ಫೆಷನ್ಗಳು ಮಾಡಬಾರ್ದು, ಅಲ್ಲಿ ಹೋಗಿ ದೇವ್ರ ವಾಕ್ಯ ಅವ್ರಿಗೆ ಹೇಳಬಾರ್ದು. ದೇವರ ವಾಕ್ಯಗಳನ್ನ ತೆಗೆದು ಧನ್ಯವಾದ ಮಾಡ್ಬೋದು. ದೇವರೇ, ಇಷ್ಟು ಶ್ರೇಷ್ಠವಾದ ವಾಗ್ದಾನಗಳನ್ನು ಒಂದೊಂದು ಸಮಯ ನಾನು ಓದುವಾಗ ಇದೆಲ್ಲ ನಿಶ್ಚಯವಾಗಿ ನಡೀತಾ ಮೈಂಡಲ್ಲಿ ನೆನೆಸ್ಕೊಂಡ್ರೆ ಇದೆಲ್ಲ ನಮ್ಗೆ ಡೌಟ್ ಬರುತ್ತೆ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ರಾಜ್ಯರು ನಿನಗೆ ಸಾಕು ತಂದೆಗಳಾಗುವರು, ರಾಣಿಗಳು ನಿನಗೆ. ಇದೆಲ್ಲ ನೋಡುವಾಗ ಅಂತಂದರೆ ಈಗೆಲ್ಲ ನಿಜ ನಡೀತಾ ನೆನೆಸ್ಕೊಂಡ್ರೆ ಒಂದೊಂದು ಸಮಯ ಮೈಂಡಲ್ಲಿ ಆಮೇಲೆ ಅಕ್ಕಪಕ್ಕ ಜನಗಳೇ ನಮಗೆ ದಯ ತೋರಿಸ್ತಾ ಇಲ್ಲ ಅನೇಕ ಸಮಯ, ಇನ್ನು ದೇಶದ ರಾಜ್ಯಗಳೆಲ್ಲ ಹೇಗೆ. ಅದಕ್ಕೆ ಸೈತಾನ ಏನು ಮಾಡ್ತಾನೆ, ಮೈಂಡಲ್ಲಿ ಅನೇಕ ಸಮಯ ಡೌಟ್ ತರ್ತಾನೆ. ಅದಕ್ಕೆ ಅಲ್ಲಿ ನೀವೇನು ಮಾಡಬಾರ್ದು, ದೇವರೇ ಇದು ನಡೆಯಲ್ವಾ ಅಂತ ನೀವು ಅಳಬಾರ್ದು. ಪ್ರೈಸ್ ದಿ ಲಾರ್ಡ್. ಆಗ ದೇವ್ರ ಹತ್ರ ನಿಜ ಒಪ್ಕೊಳ್ಬೇಕು, ದೇವರೇ ನಿಜವಾಗಿ ಇದನ್ನು ನಂಬ್ಕೊಳ್ಳೋಕ್ಕೆ ನನ್ನಲ್ಲಿ ಆಗ್ತಾ ಇಲ್ಲ, ಆದರೆ ನೀನು ನುಡಿದಿದ್ಯಾ ಸ್ವಾಮಿ, ಅದಕ್ಕಾಗಿ ನಾನು ಧನ್ಯವಾದ ಹೇಳ್ತೇನೆ. ಈ ಮನೋಭಾವನೆಯಲ್ಲಿ ಪ್ರೇಯರ್ ಹೋಗಿ ನೀವು ಡಿಪ್ರೆಷನ್ ಆಗೋದೇ ಇಲ್ಲ. ಯಾಕೆ ಅನೇಕರು ಪ್ರಾರ್ಥನೆ ಡಿಪ್ರೆಷನ್ ಅಂತ ಪ್ರಾರ್ಥನೆ ಮಾಡೋಣ ಅಂತ ಒಳಗೆ ಹೋಗ್ತಾರೆ, ಟಕ್ಕಂತ ಮನಸ್ಸಲ್ಲಿ ನಾವಿದು ಪ್ರಾರ್ಥನೆ ಮಾಡಿದ್ವಲ್ಲ, ನಮಗಿದು ಸಿಗಲೇ ಇಲ್ವಲ್ಲ, ನಾವು ಅಂದ್ಕೊಂಡಿದ್ದು ಬರಲೇ ಇಲ್ವಲ್ಲ, ಈಗೆಲ್ಲ ಕೊಟ್ವಲ್ಲ, ಈಗೆಲ್ಲ ಮಾಡಿದ್ವಲ್ವಾ. ಅವಾಗ ಮೈಂಡ್ ಏನಾಗುತ್ತೆ ಅಂತಂದರೆ ಟಕ್ಕಂತ 2 ಅವರ್ ಮಾಡೋಣ, 1 ಅವರ್ ಮಾಡೋಣ, ಸರಿ ಒಂದು ಅರ್ಧ ಅವರ್ ಆದರೂ ಮಾಡೋಣ ಅಂತ ಹೋಗಿರ್ತೀರಲ್ಲ, ಟಕ್ಕಂತ ಅಲ್ಲೇನಕ್ಕೆ ಹಾಗೆಯೇ ಒಂದು ಡಿಪ್ರೆಷನ್ ಆಗಿ ಆಮೇಲೆ ಹಾಗೆಯೇ ಒಂದು ಕಣ್ಣೀರು ಬಂದ ತಕ್ಷಣ ಆಗಲೇ ಒಂದು ಗುಣಗುಟ್ಟುವಿಕೆ. ಅಲ್ಲಿ ಪ್ರಾರ್ಥನೆ ನೀವು ಮಾಡ್ತಾ ಇಲ್ಲ, ಸೈತಾನಿಗೆ ಜಾಗ ಕೊಡ್ತಾ ಇದ್ದೀರಾ. ಇವತ್ತೊಂದು ರಹಸ್ಯ ನಿಮ್ಗೆ ಹೇಳ್ತೀನಿ. ಏನಂತಂದರೆ ಸೈತಾನ್ ಹೇಗೆ ವಿಶ್ವಾಸಿಗಳನ್ನ ಅಟ್ಯಾಕ್ ಮಾಡ್ತಾನಂತಂದರೆ, ಈ ಪೇತ್ರನ್ನ ಹೇಗೆ ಅಟ್ಯಾಕ್ ಮಾಡ್ದ ಗೊತ್ತಾ, ಅವನ ಬಾಯಿ ಮಾತು. ಯಾಕೆ ಹೇಳ್ತೀನಿ ಅಂತಂದರೆ ಅನೇಕ ಸಮಯ ನೋಡಿ, ಯೇಸು ಸ್ವಾಮಿ ಹತ್ರ ಅವ್ನು ಸತ್ಯ ಹೇಳಬೇಕು. ಅದಕ್ಕೆ ಹೇಳೋದು ನಿಮಗೆ, ಯಾವಾಗೋ ತಂದೆ ಆದ ದೇವ್ರ ಹತ್ರ ಯೇಸು ಸ್ವಾಮಿ ಹತ್ರ ಮಾತಾಡುವಾಗ, ಇವಾಗ ನೀವು ಆರಾಧನೆ ಮಾಡ್ತಿರಲ್ಲ ಅದು ತಂದೆಗಲ್ಲ, ನೀವು ಆರಾಧನೆ ಮಾಡ್ತಿರೋದು ಯೇಸು ಸ್ವಾಮಿಗೆ. ಈಗ ಒಂದೊಂದು ಹಾಡು ಆಡ್ತಿರಲ್ಲ, ಆತನ ರಕ್ತದ ಬಗ್ಗೆ, ಆತನ ಮಹಿಮೆ ಬಗ್ಗೆ, ಯಾರಿಗೂ ಇದು ಈ ಮಹಿಮೆ ಹೋಗುತ್ತೆ ಗೊತ್ತಾ? ಈ ಮಹಿಮೆ ಎಲ್ಲ ಯೇಸು ಸ್ವಾಮಿಗೆ ಹೋಗುತ್ತೆ. ಪ್ರಾರ್ಥನೆ ಅಂತ ಬರುವಾಗ ತಂದೆಗೆ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ನಡೆಸುವಿಕೆ ಅಂತ ಬರುವಾಗ ಪವಿತ್ರಾತ್ಮನ ಸೂಚಿಸಿ. ಈಗ ಪವಿತ್ರಾತ್ಮ, ದೇವ ಇವತ್ತು ನಾನು ಏನು ಕೆಲಸ ಮಾಡೋ ಗೊತ್ತಿಲ್ವಲ್ಲ, ಇಲ್ಲಿ ಪ್ರೇಯರ್ ಮಾಡೋ ಅವಶ್ಯಕತೆ ಇಲ್ಲ, ಪವಿತ್ರಾತ್ಮನೇ ನನಗೆ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿದೆ, ನಾನು ನಡೆಸಿ ಅಂತ ಅವರೊಂದಿಗೆ ಫ್ರೆಂಡ್ ಥರ ನೀವು ಮಾತಾಡ್ಬೋದು. ಅದಕ್ಕೆ ಒಂದು ಸೇವಕರು ಹೇಳ್ತಾರೆ, ಪವಿತ್ರಾತ್ಮನಿಗೆ ಎಷ್ಟು ನೀವು ಕ್ಲೋಸ್ ಆಗ್ಬೋದು ಅಂತಂದರೆ, ನಿಮ್ಮ ಶೂ ಲೇಸ್ ಬಿಚ್ಚಿ ಹೋದ್ರು ಕೂಡ ಅವ್ರು ಹೇಳ್ತಾರೆ, ನಿಮ್ಮ ಶೂ ಲೇಸ್ ಏನಾಗಿದೆ ಬಿಚ್ಚು ಸ್ವಲ್ಪ ಟೈಟ್ ಮಾಡ್ಕೊ ಅಂತ ಹೇಳ್ತಾರಂತೆ. ಹಲ್ಲೆಲೂಯಾ. ಒಂದ್ಸತಿ ಈ ಥರ ಒಂದು ಸಂದೇಶ ಕೇಳ್ಬಿಟ್ಟು ಸುಮ್ಮನೆ ಒಂದು ಟ್ರೈ ಮಾಡಿದೆ. ಒಂದಿನ ಬೊಮ್ಮನಹಳ್ಳಿಲಿ ಗಾಡೀಲಿ ಬರ್ತಿರುವಾಗ ಸಡನ್ನಾಗಿ ಏನಾಗ್ಬಿಡ್ತು, ಗಾಡಿ ಸೌಂಡ್ ಸೈಲೆನ್ಸರ್ ಜಾಸ್ತಿ ಆಗ್ಬಿಡ್ತು, ರೋಡಲ್ಲಿ ಸರ್ರ ಅಂತ ಸೌಂಡ್ ಬಂತು. ಈಗ ಮೆಕ್ಯಾನಿಕ್ ಏನಿಲ್ಲ, ಆಗ ಸಡನ್ನಾಗಿ ಆ ಒಂದು ವಾಕ್ಯ ಜ್ಞಾಪಕ ಬಂತು, ಪವಿತ್ರಾತ್ಮನೇ ಏನು ಮಾಡಲಿ,
ಟಕ್ ಅಂತ ಒಂದು ಐಡಿಯಾ ಬಂತು, ಕೆಳಗೆ ಕೈ ಹಾಕಿ ಒಂದು ಸ್ಕ್ರೂ ಸಿಕ್ತು, ಹಂಗಂದ್ರೆ ಸೌಂಡ್ ಕಮ್ಮಿ ಆಗೋಯ್ತು. ಪ್ರೈಸ್ ಅಲ್ಲ, ಹಾಲೆಲೂಯ. ಯಾಕಂದರೆ ಈ ಜಗತ್ತಲ್ಲಿರುವ ಎಲ್ಲ ವಿಷಯಗಳು, ಅಡಿಗೆಯಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಮನುಷ್ಯ, ಯಾಕಂದರೆ ಎಲ್ಲವೂ ಆತನಿಗಾಗಿ, ಆತನಿಗೋಸ್ಕರವೇ, ಆತನ ಮೂಲಕವಾಗಿ ಸೃಷ್ಟಿಸಲ್ಪಟ್ಟಿದೆ. ಈ ಜಗತ್ತಲ್ಲಿ ಯಾವುದು ದೇವರಿಗೆ ಆಶ್ಚರ್ಯನೇ ಇಲ್ಲ. ಈಗ ನಾವು ಒಂದು ವೇಳೆ ಏನಾದರೂ ಒಂದು ಹೊಸ ಡಿವೈಸ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ, ಆದರೆ ದೇವ್ರಿಗೆ ಅದು ಆಶ್ಚರ್ಯ ಆಗೋದೇ ಇಲ್ಲ. ಆದ್ರಿಂದ ಏನೇ ಆಪ್ರೇಟ್ ಮಾಡಿದ್ರು ಸರಿ, ಈಗ ಒಂದು ಕೆಲಸ ಮಾಡೋಕೆ ಹೋಗ್ತೀರಾ, ಇದು ನನಗೆ ಗೊತ್ತಿಲ್ಲ, ಯಾವಾಗೋ ಲೈಫಲ್ಲಿ ನೆಗೆಟಿವ್ ಬರುವಾಗ ಅದನ್ನು ಪಾಸಿಟಿವ್ ಮಾಡೋಕ್ಕೆ ಪವಿತ್ರಾತ್ಮ ಯೂಸ್ ಮಾಡ್ಕೊಳ್ಬೇಕು. ನಿನಗೆ ಆಗಲ್ಲ ಅಂತ ಹೇಳಿದ ತಕ್ಷಣ ಪವಿತ್ರಾತ್ಮನೇ ಇದು ನನ್ನ ಕೈಯಲ್ಲಿ ಆಗ್ತಲ್ಲ, ಆದರೆ ಎಲ್ರಿಗಿಂತಲೂ ಶ್ರೇಷ್ಠವಾಗಿ ನಾನು ಇದನ್ನು ಮಾಡಲು ನನಗೆ ಫಲವನ್ನು ಕೊಡಿ. ಯಾಕಂದರೆ ಆ ಪಾರೋನ್ ಏನು ಮಾಡ್ತಾನೆ, ಆ ಯೋಸೆಫನ ಏನು ಕಂಡ ಅಂತಂದರೆ ದೇವರ ಆತ್ಮನು ಇವನಲ್ಲುಂಟು. ಪ್ರೈಸ್ ದಿ ಲಾರ್ಡ್. ಇವನು ಜಾಸ್ತಿ ಪ್ರಾರ್ಥನೆ ಮಾಡ್ತಾನೆ ಅಂತ ಹೇಳಿಲ್ಲ ಪಾರೋನು. ಅವನೆಲ್ಲಿ ಪ್ರಾರ್ಥನೆ ಮಾಡ್ದ ನೋಡಲಿಲ್ಲ. ಪಾರೋನ್ ಏನು ನೋಡ್ದ ಅಂತಂದರೆ ಇವನು ಸಹ ದೇವರ ಆತ್ಮ ಹೊಂದಿದವನು. ಯಾಕೆ ಜನ ನಿಮ್ಮಲ್ಲಿ ಏನು ನೋಡಬೇಕು, ನಿಮ್ಮ ಕೆಲಸಗಳು ಒಂದು ಡಿಫ್ರೆಂಟಾಗಿ ಮಾಡ್ತಾರಪ್ಪ, ಏನೇ ಕೊಟ್ಟರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ ಅಂತಂದರೆ ಹೇಗಿದೆಲ್ಲ ಮಾಡ್ತಾರೆ ಅಂತಂದರೆ ಅಲ್ಲಿ ಯಾರಿದ್ದಾರೆ, ಅಲ್ಲಿ ನಿಜವಾಗ್ಲೂ ಜನ ಏನು ಗುರ್ಸ್ಕೊಳ್ಬೇಕಂತಂದರೆ ನಿಜವಾಗಿ ಇವನಲ್ಲ, ನಿಜವಾಗ್ಲೂ ದೇವರ ಆತ್ಮನೇ ಇವ್ರ ಮುಖಾಂತರ ಮಾಡ್ತಾ ಇರೋದು ಅನ್ನೋದು ನಿಮ್ಮ ಮನೆಯವ್ರು ಸಾಕ್ಷಿ ಕೊಡ್ತಾರೆ, ಆಮೇಲೆ ಜನ ಸಾಕ್ಷಿ ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಮಾಡೋ ಥರ ಮಾಡೋದಕ್ಕೆ ದೇವ್ರ ಸಹಾಯ ಬೇಕಾಗಿಲ್ಲ. ಹಾಗೆಯೇ ಅಡುಗೆ ಮಾಡೋದಕ್ಕೂ ಪವಿತ್ರಾತ್ಮ ಕೇಳಿ ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಯಾವುದೋ ಟೆನ್ಷನಲ್ಲಿ ಇರೋ ಬರೋ ಕೋಪದಲ್ಲಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಲಾಸ್ಟ್ಗೆ ಚಿಕ್ಕ ಚಿಕ್ಕ ವಿಷಯಗಳೆಲ್ಲ ಜಗಳ ಬಂದ್ಬಿಡುತ್ತೆ. ಆದ್ದರಿಂದ ದೇವರು ಆಮೇನ್ ನಮ್ಮನ್ನೇನು ಮಾಡ್ತಾರೆ, ಕಲಿಸಿಕೊಡ್ತಾರೆ. ಅದಕ್ಕೆ ಪವಿತ್ರಾತ್ಮ ಏನು ಮಾಡ್ತಾರೆ, ನಮಗೆ ರಹಸ್ಯಗಳನ್ನು, ನಮಗೆ ಸೀಕ್ರೆಟ್ಸ್ ಹೇಳ್ಕೊಡ್ತಾರೆ. ಒಂದು ಫ್ರೆಂಡ್ ಥರ ನಮಗೆ ಸೀಕ್ರೆಟ್ ಹೇಳ್ಕೊಡ್ತಾರೆ. ಅದಕ್ಕೆ ಇವತ್ತು ನಾನು ನನ್ನ ಪ್ರಯತ್ನ ಪ್ರಾರ್ಥನೆಯಲ್ಲಿ ನಾನು ಯೋಚನೆ ಮಾಡ್ತಾ, ಹಾಗೆ ಧ್ಯಾನ ಮಾಡ್ತಾ, ವಾಕ್ಯಗಳನ್ನ ಸುಮ್ಮನೆ ಧನ್ಯವಾದ ಮಾಡ್ತಿರುವಾಗ ಇವಾಗ ಈಗ ಹೇಳೋದು ನಾನು ಯಾವಾಗೂ, ದೇವರೇ ನಿಜ, ಯಾಕಂದ್ರೆ ಬ್ಲೈಂಡ್ ಆಗಿ ಫ್ರ್ಯಾಂಕ್ ಆಗಿರೋದು ದೇವ್ರ ಹತ್ರ. ಹೌದು ಸ್ವಾಮಿ, ಇದು ನಾನು ನಿಜ ನಂಬಕ್ಕೆ ಕಷ್ಟನೇ, ಯಾಕಂದರೆ ಈಗ ಏಜ್ ಅಷ್ಟಿಲ್ಲ, ಟೈಮ್ ಅಷ್ಟಿಲ್ಲ. ಆದರೂ ನೀನು ಹೇಳಿದಲ್ಲ ಸ್ವಾಮಿ, ನಿನ್ನ ಸಮಯದಲ್ಲಿ ಆಮೇಲೆ ನೀನು ಆರಿಸ್ಕೊಂಡ್ರ ವ್ಯಕ್ತಿ ಮುಖಾಂತರ ನಿಶ್ಚಯವಾಗಿ ನೆರವೇರಿಸ್ತೀರಾ. ಅದು ತಕ್ಕ ವಿಶ್ವಾಸವನ್ನು ನೀವು ಕೊಡ್ತೀರಾ, ನಿಶ್ಚಯವಾಗಿ ನಡೆಯುತ್ತೆ. ಅದಕ್ಕೆ ಟೈಮು ಡೇಟು ಮನುಷ್ಯನ ಫಿಕ್ಸ್ ಮಾಡ್ಕೊಳ್ಬೇಡಿ. ಯಾವುದೊಂದು ವಿಷಯಕ್ಕಾಗಿ ನೀವು ಪ್ರಾರ್ಥಿಸ್ತಿದ್ದೀರ ಅಂತಂದರೆ ನಿಶ್ಚಯವಾಗಿಯೂ ಬರುತ್ತೆ. ಆದರೆ ಯಾವಾಗ ಬರುತ್ತೆ ಅಂತ ಹೇಳಲ್ಲ ಅಷ್ಟೇ, ಆದರೆ ಬರುತ್ತೆ. ಅಬ್ರಾಹ್ಮನಿಗೆ ಮಗು ಕೊಡ್ತೀನಿ ದೇವ್ರು ಹೇಳಿದ್ರು, ಆದರೆ ಯಾವಾಗ ಕೊಡ್ತೀನಿ ಅಂತ ಹೇಳಿಲ್ಲ. ನಾಳೆನೇ ಕೊಡ್ಬೋದು, ಅಥವಾ 25 ವರ್ಷ ಆಗ್ಬೋದು. ಆದರೆ ಈಗ ಹೇಳ್ತೀನಿ ನೋಡಿ, ಯೇಸು ಸ್ವಾಮಿನ ಯಾವಾಗ ನೀವು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಂಡ್ರೋ, ನೀವು ಸಾಯೋದ್ರೊಳಗೆ ಯಾವುದೋ ದೊಡ್ಡ ಸಾಧನೆ ಮಾಡಿಯೇ ಸಾಯ್ತೀರ. ಆಮೆನ್. ಯೇಸು ಸ್ವಾಮಿ ಬರುವಿಕೆ ತಡೆ ಆಗೋದಾದರೆ, ಒಂದು ವೇಳೆ ಅವ್ರು ಬಂದರೆ ಜೀವದಿಂದಿರುವ ನಾವು ಹಾಗೆ ಹೋಗ್ಬಿಡ್ತೇವೆ. ಒಂದು ವೇಳೆ ಅವ್ರು ಬರೋದು ಲೇಟ್ ಆದರೆ ನಿಶ್ಚಯವಾಗಿಯೂ ಏನಾದರೂ ಒಂದು ಸಾಧನೆ ನೀವು ಮಾಡೇ ಮಾಡ್ತೀರ. ಇದು ಮಾತ್ರ 100% ಸತ್ಯ. ಆದರೆ ಸೇತ ನಿಮ್ಮನ್ನು ಏನೂ ಆಗಲಿಲ್ಲ, ಏನೂ ಬಂದಿಲ್ಲ, ಇಲ್ಲ, ಏನೋ ನಿಮ್ಮ ಮುಖಾಂತರ ಮಾಡ್ತಾರೆ. ಆದರೆ ಯಾವಾಗ ಮಾಡ್ತಾರೆ, ಯಾವ ಸಮಯದಲ್ಲಿ ಮಾಡ್ತಾರೆ, ಅಯ್ಯೋ ಎಲ್ಲರೂ ಅವರೆಲ್ಲ ಮೇಲೆ ಹೋಗ್ಬಿಟ್ರಲ್ವಾ, ನಾವೇನು ಮಾಡಿವಲ್ಲ, ನಿಮ್ಮ ಟೈಮ್ ಬಂದೇ ಬರುತ್ತೆ. ಹಲ್ಲೆಲೂಯ. ಎಲ್ಲಾಳಿ ನನ್ನ ಟೈಮ್ ಬಂದೇ ಬರುತ್ತೆ, ತಕ್ಕ ಸಮಯದಲ್ಲಿ ಬಂದೇ ಬರುತ್ತೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಈಗ ನಾವು ವಾಕ್ಯಕ್ಕೆ ಹೋಗೋಣ. ಒಂದು ಸೀಕ್ರೆಟ್ ನಿಮ್ಗೆ ಹೇಳೋಕ್ಕೆ ಇಷ್ಟಪಟ್ಟು, ಏನಂತಂದರೆ ಸೈತಾನಿಗೆ ಬಾಗಿಲು ಯಾವುದು? ಬಾಯಿ. ಪೇತ್ರನ ಹೇಳ್ದ, ಎಲ್ಲರೂ ಬೇಕಾದ್ರೆ ಬಿಟ್ಟು ಹೋಗ್ಬಿಡ್ತಾರೆ, ನಾನು ಮಾತ್ರ ಬಿಟ್ಟು ಹೋಗಲ್ಲ. ಯಾಕಂದ್ರೆ ಹುಷಾರಾಗಿರಿ, ಯಾಕಂದರೆ ಸಭೆಯಲ್ಲಿ ಎಲ್ಲರೂ ಬಿಟ್ಟು ಹೋಗ್ತಾರೆ, ಬ್ರದರ್ ನಾವು ಬಿಟ್ಟು ಹೋಗಲ್ಲ. ಈ ರೀತಿ ಮಾತುಗಳೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಯಾಕಂದರೆ ನೀವು ಯಾವುದನ್ನು ನೀವು ಪಾಸಿಟಿವ್ ಆಗಿ ನಿಮ್ಮ ಮೇಲೆ ಯಾವತ್ತು ನಿಮಗೆ ನಂಬಿಕೆ ಬರುತ್ತೋ ಆವತ್ತೇ ನೀವು ಬಿದ್ದಿರಿ ಅಂತ ಅರ್ಥ. ಅಂತಂದರೆ ದೇವರು ನೀನು ಆಗಲ್ಲ ಅನ್ನೋ ತೋರಿಸ್ತಾರೆ. ಅರ್ಥ ಆಗಿಲ್ವಾ? ನಾನು ಇದ್ರಲ್ಲಿ ಸ್ಟ್ರಾಂಗ್ ಬ್ರದರ್, ನಾವೆಲ್ಲ ಇದ್ರಲ್ಲ ಏನಿಲ್ಲ ಅಂತ ಹೇಳ್ಕೋಗ್ಬೇಡಿ. ಯಾಕಂದರೆ ಅಲ್ಲಿ ನೀವು ಬೀಳ್ತೀರಾ. ಯಾಕಂದ್ರೆ ನಾನು ಹಾಗೂ ನೀವು ಆತನನ್ನೇ ಆತುಕೊಳ್ಳುವ ಹಾಗೆ ದೇವರು ಸೃಷ್ಟಿ ಮಾಡಿದ್ದಾರೆ. ಆಮೆನ್. ಎಷ್ಟು ಒಳ್ಳೆ ದೇವರಲ್ವಾ? ಪ್ರೈಸ್ ದಿ ಲಾರ್ಡ್. ನೋಡಿ, ಗಾಂಡ ಮೃಗ, ಈ ಯೋಬನ ಬರೆದ ಪುಸ್ತಕ ಎಲ್ಲ ನೀವು ಧ್ಯಾನ ಮಾಡಿದ್ರೆ ಅಲ್ಲಿ ದೇವ್ರ ವಾಕ್ಯ ಹೇಳ್ತು ನೋಡಿ. ಯೋಬ್ ಹುಡುಕ್ತಾನೆ, ಎಲ್ಲರೂ ಬಂದು ಹೇಳ್ತಾರೆ, ನೀನು ದಾನ ಧರ್ಮ ಮಾಡಿಲ್ಲ, ನೀನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ನಿನಗೆ ಯಾಕೆ ಈ ನಷ್ಟ ಬಂತು ಅಂತಂದ್ರೆ ನೀನು ಇದು ಮಾಡಿಲ್ಲ, ಅದು ಮಾಡಿಲ್ಲ. ಎಲ್ಲರೂ ಏನು ಮಾಡ್ತಾರೆ ಅಂದರೆ ಎಲ್ಲ ದೂರ ಹೇಳೋದೆ. ಆದರೆ ಇವನು ಯಾರು ಹುಡುಕ್ತಾನೆ ಅಂತಂದರೆ, ದೇವರೇ ನಿನ್ನ ದರ್ಶನವು ಎಲ್ಲಿ ಆದೀತು. ಯೋಬನ ಬರೆದ ಪುಸ್ತಕ 23:3. ಇವತ್ತು 2 ವಿಷಯನ ನೋಡ್ತೇವೆ. ಮೋಶೆ ಅದ್ಭುತ ಎಷ್ಟು ಜನ ಓದಿದ್ದೀರಾ? ಮೋಶೆ ಎಷ್ಟು ಅದ್ಭುತ ಮಾಡ್ದ?
ಆ ಮಿಸ್ರ ದೇಶದಲ್ಲಿ, ಈಜಿಪ್ಟ್ ದೇಶದಲ್ಲಿ, ಐಗುಪ್ತ ದೇಶದಲ್ಲಿ 10. ಅದರಲ್ಲಿ ಒಂದು ಅದ್ಭುತ ಪಾರೋನ್ ಮುಂದೆನೂ ಮಾಡಲಿಲ್ಲ, ಜನರ ಮುಂದೆನೂ ಮಾಡಲಿಲ್ಲ. ಇವತ್ತು ಅದ್ರ ಬಗ್ಗೆ ನಾವು ಸ್ವಲ್ಪ ಹೋಗ್ತಾ ಹೋಗ್ತಾ ಅದು ಧ್ಯಾನ ಮಾಡೋಣ. ಯಾಕೆಂದ್ರೆ ಅನೇಕ ಅದ್ಭುತಗಳನ್ನ ದೇವರು ಯಾಕೆ ಮಾಡ್ತಾರೆ ಗೊತ್ತಾ? ಅದು ಬೇರೆಯವರಿಗೆ. ಅನೇಕ ಅದ್ಭುತಗಳು ನಿಮಗೋಸ್ಕರ. ಪ್ರೈಸ್ ದಿ ಲಾರ್ಡ್. ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನಿಶ್ಚಯವಾಗಿ ಬಂದ ನೀವೆಲ್ಲರೂ ಧನ್ಯರು. ಹಲ್ಲೆಲೂಯಾ. ಎಷ್ಟು ಜನ ಬೈಬಲ್ ಸ್ಟಡಿ ಬರ್ಬೇಕಂತ ತುಂಬ ಕುತೂಹಲದಿಂದ ಓಡ್ ಬರ್ತಾ ಇದ್ದೀರಾ? ನೀವೆಲ್ಲ ಓಡ್ ಬರೋಕ್ಕೇನೆ ಪವಿತ್ರಾತ್ಮನ್ ಮಾಡ್ತಾರೆ ಅಂತಂದ್ರೆ ಮುಂಚಿತವಾಗಿ ನಿಮ್ಗೆ ಏನೆಲ್ಲ ಬೇಕೋ ನಮಗೆ ಪ್ರಕಟಿಸ್ತಾ ಇರ್ತಾರೆ. ನಾವು ಪ್ರೇಯರ್ ಮಾಡುವಾಗ ಮಾತ್ರ ಅಲ್ಲ, ನಾವು ಗಾಡಿಯಲ್ಲಿ ಬರುವಾಗ, ನಡೆಯುವಾಗ ಯಾರಿಗೋ ಈ ಥರ ಒಂದು ಕ್ವೆಶನ್ ಇರುತ್ತೆ, ನಮಗೆ ಅದು ಕ್ವೆಶನ್ ಆಗಿಬಿಡುತ್ತೆ. ನಾನು ಅದನ್ನು ಆನ್ಸರ್ ಮಾಡ್ತಾ ಇರ್ತೀನಿ. ಆದರೆ ನಿಮ್ಮೊಳಗೆ ನಾನು ಕ್ವೆಶನ್ ಮಾಡ್ದಲ್ಲ, ನನಗೆ ಹೆಂಗೆ ಆನ್ಸರ್ ಬಂತು? ಇದು ದೇವ್ರ ಕೆಲಸ ಮಾಡ್ತಾ ಇರೋದು. ಇದರಲ್ಲೇ ತಿಳ್ಕೊಳ್ಳಿ ದೇವ್ರು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ಆದ್ರಿಂದ ಪೇತ್ರ ಏನು ಮಾಡ್ದ ಅಂತಂದ್ರೆ ಏನು ಹೇಳ್ದ? ಇವರೆಲ್ಲರೂ ಬಿಟ್ಟು ಹೋಗ್ಬಿಡ್ತಾರೆ, ಆದ್ರೆ ನಾನು 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 ಅಂತ ಯಾವಾಗ ಬಂದು ದೇವ್ರು ಸ್ವಾಮಿ ಹೇಳ್ತಾ ಇದ್ದಾರೆ, ಸೈತಾನ್ ಏನು ಮಾಡಿದೆ? ನಿನ್ನ ಕೊಲ್ಲಕ್ಕೆ ಸಮಯ ನೋಡ್ತಿದ್ದಾನೆ. ಆದರೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ನನಗಾಗಿಯೂ ನಿಮಗಾಗಿಯೂ ಎಷ್ಟೋ ಸತಿ ನಾವು ನಮ್ಮ ಬಾಯಿಂದನೇ ಅನೇಕ ಹೆಮ್ಮೆಯ ಮಾತುಗಳನ್ನ ನಾವು ಮಾತಾಡ್ಬಿಟ್ಟಿರ್ತೇವೆ. ಆದ್ರೆ ನಾವು ಬೀಳದಾಗೆ ಕಾದಿದ್ದು ಯಾವ್ದು ಗೊತ್ತಾ? ದೇವರ ಕೃಪೆ. ಅದಕ್ಕೆ ಕೀರ್ತನೆ 118:13 ವಾಕ್ಯ ಹೇಳುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ, ಓದೋಣ. ಓದಿ. Psalms chapter 118 verse 13. ಪಟ್ಟನ್ ತೆಗಿಬೇಕು. ವೈರಿಯೇ, ಎಲ್ಲ ಹೇಳಿ, ವೈರಿಯೇ ವೈರಿಯೇ. ನನ್ನನ್ನು ಬೀಳನೂಕಿದಿ. ಎಲ್ಲ ಹೇಳಿ, ವೈರಿಯೇ ನನ್ನನ್ನು ಬೀಳನೂಕಿದಿ, ನನ್ನ ಕುಟುಂಬವನ್ನು ಬೀಳನೂಕಿದಿ, ನನ್ನ ಭವಿಷ್ಯವನ್ನು ಬೀಳನೂಕಿದಿ, ನನ್ನ ಆರೋಗ್ಯವನ್ನು ಬೀಳನೂಕಿದಿ, ನನ್ನ ದರ್ಶನಗಳನ್ನು ಬೀಳನೂಕಿದಿ. ಆದರೆ ಯೆಹೋವ ನನಗೆ ಸಹಾಯ ಮಾಡುವನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್. 2 ಪೂರ್ವವೃತ್ತಾಂತ 2 Chronicles 17:6, 17ನೇ ಅಧ್ಯಾಯ 6ನೇ ವಾಕ್ಯ. ಇಂಗ್ಲಿಷಲ್ಲಿ, ತಮಿಳಿಂದ ತಮಿಳು ವಾಸಿಂಗ, ಕನ್ನಡದಲ್ಲಿ ಓದೋಣ. ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದು ಓದುವಾಗ ನಮಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಅನ್ಸುತ್ತೆ. ಸ್ವಲ್ಪ ಇಂಗ್ಲೀಷಲ್ಲಿ ಓದಿ, ತುಂಬಾ ಚೆನ್ನಾಗಿದೆ. 5 and 6 ಓದಿ. 5, 6 ಎಲ್ರು 5, 6 ಓದಿ. 5ನೇ ವಾಕ್ಯ, 6ನೇ ವಾಕ್ಯ. ಎಲ್ರು ಓದಿ. ಎಲ್ರು ಓದಿ ಅಂದ್ರೆ ಸ್ವಲ್ಪ, ಯಾಕಂದೆಲ್ಲ ಬೈಬಲ್ ತಿರ್ಸಿರಲ್ಲ ಅನೇಕರು, ಅದಕ್ಕೆ ಎಲ್ರು ಓದಿ ಅಂತ ಹೇಳುವಾಗ 2 ಪೂರ್ವವೃತ್ತಾಂತ ಸೀರಿಯಸ್ ತಗೊಬಿಡಿ, ಫ್ರೀ ಆಗಿರಿ. ದೇವರು ತುಂಬಾ ಕಠಿಣವಾದ ದೇವರಲ್ಲ, ತುಂಬಾ ಫ್ರೀ ಆದ ದೇವರು. ಪ್ರೈಸ್ ದಿ ಲಾರ್ಡ್. 17ನೇ ಅಧ್ಯಾಯ 6ನೇ ವಾಕ್ಯ. 5 and 6. 5. ಇವನು, ಫಸ್ಟ್ 5ನೇ ವಾಕ್ಯ ನೋಡಿ. ಆದುದರಿಂದ ಯೆಹೋವನು ಇವನ ರಾಜ್ಯಾಧಿಕಾರವನ್ನು ಸ್ಥಿರಪಡಿಸಿದನು. ಯಹೂದ್ಯರೆಲ್ಲರೂ ಯೆಹೋಶುವ ಘಟನೆಗೆ ಕಾಣಿಕೆ ಕೊಡುತ್ತು. ಹೆಚ್ಚಾದವು. ಯಾಕೆ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಓದ್ಬೇಕು. ಯಾಕೆ ಅಂದ್ರೆ ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇಂಗ್ಲಿಷಲ್ಲಿ ಈಗ ಹೇಳ್ತು ನೋಡಿ, ಹಿಸ್ ಹಾರ್ಟ್ ಟುಕ್ ಡಿಲೈಟ್ ಇನ್ ದ ಲಾರ್ಡ್ ಅಂತೆ. ಹಿಸ್ ಹಾರ್ಟ್, ಅವನ ಹೃದಯ, ಟುಕ್ ಡಿಲೈಟ್ ಇನ್ ದಿ ಲಾರ್ಡ್. ಟುಕ್ ಅನ್ನೋದು ಬೇರೆ, ಟೇಕ್ ಅನ್ನೋದು ಬೇರೆ. ಈಗ ಟೇಕ್ ಅಂದ್ರೆ ಏನು ಗೊತ್ತಾ? ಈಗ ನಾನೇನಾದ್ರೂ ಕೊಟ್ರೆ ತಗೊಳ್ಳೇಬೇಕು. ಈಗ ನನ್ನ ಮೈಕ್ ಕೊಟ್ರೆ ಟೇಕ್ ಅಂದ್ರೆ ತಗೊಳ್ಬೇಕು, ಆಪ್ಷನ್ ಇಲ್ಲ, ಚಾಯ್ಸ್ ಇಲ್ಲ. ಟುಕ್ ಅಂತಂದ್ರೆ ಇಷ್ಟಪಟ್ಟು ತಗೊಳ್ಳೋದು. ಈಗ ಬಫೆ ಸಿಸ್ಟಮ್ ಇದೆ ಅಲ್ವಾ? ಬಫೆ ಸಿಸ್ಟಮ್ ತಟ್ಟೆ ಹಿಡ್ಕೊಂಡು ನೀವು ಚೇರ್ ಮೇಲೆ ಕೂತ್ಕೊಂಡ್ರೆ ಯಾರು ಬಂದು ಊಟ ಆಗಲ್ಲ.
ಯಾರು ನನಗೆ ಊಟ ಆಗಲಿಲ್ಲ ಅಂತ ನೀವು ಕೂತ್ಕೊಂಡು ಗುಂಡ್ಗುಡ್ತಾ ಇದ್ರೆ ಯಾರು ಬರಲ್ಲ. ಯು ಮಸ್ಟ್ ಟೇಕ್ ಅಂತಿದೆ ಇಂಗ್ಲೀಷಲ್ಲಿ. ಆ್ಯಕ್ಚುಲಿ ಟುಕ್ ಅಂದರೆ ನಿಮಗೆ ಇಷ್ಟ ಬಂದು ನೀವು ಅದನ್ನು ತೆಗೆದುಕೊಳ್ಬೇಕು. ಪ್ರೈಸ್ ದ ಲಾರ್ಡ್. ಈ ಟುಕ್ ಡಿಲೈಟ್ ಇನ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇನ್ನೊಂದು ಟ್ರಾನ್ಸ್ಲೇಷನ್ ಹೀಗೆ ಹೇಳುತ್ತೆ, ಈ ಪ್ರಿಪೇರ್ಡ್ ಎ ವೇ ಫಾರ್ ಗಾಡ್ ಅಂತ. ದೇವರಿಗಂತ ಒಂದು ಸಮಯವನ್ನು ತಯಾರಿ ಮಾಡ್ದ. ಈಗ ಎಲ್ರಿಗೂ ಒಂದೊಂದಕ್ಕೂ ಸಹಾಯ, ಒಂದು ಸಮಯವನ್ನು ನಾವೇನು ಮಾಡ್ತೀವಿ, ನಾವು ತಯಾರಿ ಮಾಡ್ತೇವೆ. ವಾಟ್ಸಪ್ ನೋಡೋಕೆ ಒಂದು ಟೈಮು, ಫೇಸ್ಬುಕ್ಕಲ್ಲಿ ಕುತ್ಕೊಳ್ಳೋಕೆ ಒಂದು ಟೈಮು, ಆಟ ಆಡೋಕೆ ಒಂದು ಟೈಮು, ತಿನ್ನೋಕೆ ಒಂದು ಟೈಮು, ಎಲ್ಲ ಟೈಮ್ ಇದೆ ಅಲ್ವಾ? ಅದು ನಾವು ಪ್ರಿಪೇರ್ ಮಾಡಲೇಬೇಕು. ಈಗ ನಾವು ಒಬ್ಬರು ಮನೆಗೆ ಹೋಗಿದ್ವಿ ಲಾಸ್ಟ್ 2 ವಾರದಿಂದ. ಅವ್ರ ಕಾಲು ಬಂದು 2 ಊದ್ಕೊಂಡ್ಬಿಟ್ಟಿದೆ. ಅವ್ರೀಗ ಹೊಸ್ದಾಗಿ ಬರ್ತಾ ಇದ್ದಾರೆ. ಆಮೇಲೆ 2-3 ವಾರ ಬರಲಿಲ್ಲ. ನಾವು ಫೋನ್ ಮಾಡಿ ಕೇಳಿದಾಗ ಇಲ್ಲ ನಮಗೆ ಸ್ವಲ್ಪ ಮೈ ಹುಷಾರಿಲ್ಲ. ಸರಿ ಅವ್ರ ಮನೆಗೆ ನಾವು ಹೋದ್ವಿ. ಆಗ ಅವ್ರ ಕಾಲು ಏನಾಗಿದೆ, 2 ಊದ್ಕೊಂಡಿದೆ. ಅವ್ರ ಕೈಲಿ ಒಂದೊಂದು ಹೆಜ್ಜೆ ಇಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆಗ ನಾವು ಪ್ರಾರ್ಥನೆ ಮಾಡಿದ್ವಿ. ನಾನು ಹೇಳಿದೆ, ಇವತ್ತು ಚರ್ಚಿಗೆ ಬರ್ಬೋದಾಗಿತ್ತಲ್ವಾ? ಇಲ್ಲಪ್ಪ ಅಷ್ಟೇ, ನಮಗೆ ಕಾಲು ಎತ್ತಿಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ, ಅದಕ್ಕೆ ನಾನು ಬಂದಿಲ್ಲ ಅಂದರು. ಹೌದಾ, ಈಗ ಎದ್ಬಿಡ್ತೀರಾ ಅಂತ ಕೇಳಿದೆ. ನೆನ್ನೆ ಏನು ಮಾಡಿದ್ರಿ? ನೆನ್ನೆ ನಾವು ಕೆಲ್ಸಕ್ಕೆ ಹೋಗಿದ್ವಿ ಅಂದರು. ಎಷ್ಟು ದಿನದಿಂದ ಈ ನೋವಿದೆ ಅಂದರೆ, ನನಗೆ 2 ವಾರದಿಂದ ಇದೆ ಅಂದರು. ನಾನು ಹೇಳಿದೆ, ಕೆಲ್ಸಕ್ಕೆ ಹೇಗೆ ಹೋದ್ರಿ? ಇಲ್ಲ, ಕಷ್ಟಪಟ್ಟು ಹೋದೆ. ಶಿ ಪ್ರಿಪೇರ್ಡ್, ಪ್ರೈಸ್ ದ ಲಾರ್ಡ್, ಎ ವೇ ಟು ಗೋ ಟು ಜಾಬ್. ತನ್ನ ಮನಸ್ಸನ್ನು ತಯಾರಿ ಮಾಡಿಕೊಂಡಳು. ಬೆಳಗ್ಗೆ ಬಿಸಿಲು ಎಷ್ಟು ನಮ್ದು. ಅಲ್ಲೆಲೂಯ. ಯಾಕಂದ್ರೆ ಬಾಡಿ ಕಟ್ಟಬೇಕು. ಅಲ್ಲೆಲೂಯ. ಕರೆಂಟ್ ಬಿಲ್ ಕಟ್ಟಬೇಕು. ಎಷ್ಟೇ ನೋವಿದ್ರು ಈಗ ಅವ್ರು ಏನು ಮಾಡ್ತಾರೆ, ಮೈಂಡಲ್ಲಿ ತಯಾರಿ ಆಗ್ತಾರೆ, ಇಲ್ಲ ನಾನು ಹೋಗ್ತೀನಿ ಅಂತ. ಆದರೆ ಚರ್ಚ್ ಅಂತ ಬರುವಾಗ, ದೇವ ಸಮ್ಮುಖ ಅಂತ ಬರುವಾಗ ಏನಾಗುತ್ತೆ, ಈಗ ಮನವು ರೆಸ್ಟ್ ತಗೊಂಡ್ಬಿಡುತ್ತೆ. ಅಂತಂದರೆ ದೇವ್ರು ಮಾಡಲಿ ಬಿಡು, ದೇವ್ರು ಕೊಡಲಿ ಬಿಡು ಅಂತಂದರೆ ಏನಾಯ್ತು, ಈಗ ಅದನ್ನು ಕೇರ್ಲೆಸ್. ಅದಕ್ಕೆ ಕೆಲ್ಸಕ್ಕೆ ಹೋಗಲೇಬೇಕು. ಈ ಯೋಸಫತ್ ರಾಜ ಬಂದು ಚರ್ಚ್, ಇದು ಯಾವುದೋ ಕಂಪ್ನಿಲಿ ಟೈಲರ್ ಮಿಷನ್ ಓಡಿಸೋ ಒಬ್ಬ ಟೈಲರ್ ಅಲ್ಲ ಇವರು. ಯಾರು ಇವರು? ಪ್ರೈಸ್ ದ ಲಾರ್ಡ್. ದೇಶದ ರಾಜ. ಒಂದು ರಾಜ್ಯಕ್ಕೆ ವ್ಯಕ್ತಿನ ಹೋಗಿ ಹಿಡೀರಿ ನೋಡೋಣ, ಎಷ್ಟು ಬ್ಯುಸಿಯಾಗಿರ್ತಾರಲ್ವಾ. ಈಗ ನಮ್ಮ CMನೇ ಹಿಡೀರಿ ನೋಡೋಣ. ಅವ್ರು ಆಲ್ರೆಡಿ 1 ತಿಂಗಳು 6 ತಿಂಗಳಿಗೆ ಹಾಕ್ಬಿಟ್ಟಿರ್ತಾರೆ ಪ್ರೋಗ್ರಾಮ್. ಅವ್ರು ಅದೆಲ್ಲ ನೋಡಿ ಟೈಮಿಂಗ್ಸ್ ಹಾಕೊಂಡು ಓಡಬೇಕು. ಅಲ್ಲಿ ಓಡು, ಇಲ್ಲಿ ಓಡು, ಎಲ್ಲ ಓಡು. ದೇಶದ ರಾಜ. ಪ್ರೈಸ್ ದ ಲಾರ್ಡ್. ಈ ದೇಶದ ರಾಜ ಏನು ಮಾಡ್ದ ಅಂತಂದ್ರೆ, ತನ್ನ ಹೃದಯವನ್ನ ದೇವರಿಗಂತ ಒಂದು ಸಮಯವನ್ನ, ಒಂದು ಸ್ಥಳವನ್ನ ಸಿದ್ಧ ಮಾಡಿಕೊಂಡನು. ಆದುದರಿಂದಲೇ ಅವನೊಬ್ಬ ಮ್ಯಾಗ್ನೆಟಿಕ್ ವ್ಯಕ್ತಿವಾದ. ಎಲ್ಲೆಲ್ಲಿ ಮ್ಯಾಗ್ನೆಟಿಕ್ ವ್ಯಕ್ತಿ ಅಂತ ಏನು ಗೊತ್ತಾ? ಅನೇಕರು ಜನ್ಮದಿಂದಲೇ ಅನೇಕರಿಗೆ ಒಂದೊಂದು ದಯೆ ಇರುತ್ತೆ, ಒಂದೊಂದು ಗಿಫ್ಟ್ ದೇವರು ಎಲ್ಲರೂ ಕೊಟ್ಟಿದ್ದಾರೆ. ಏನು ಗಿಫ್ಟ್ ಗೊತ್ತಾ? ಅನೇಕರಿಗೆ ಅವ್ರು ಬಂದು ಪ್ರೇಯರ್ ಮಾಡಿರಲ್ಲ, ಅವ್ರು ಬಂದು ಕೆಲಸ ಮಾಡಿರಲ್ಲ, ಆದರೂ ಅವ್ರ ಜೀವನದಲ್ಲಿ ಲ್ಯಾಂಡ್, ಜಮೀನು ನೋಡಿ ಹೇಳ್ತಾರೆ, ಈ ಜಮೀನು ನಮ್ಮದು, ಆ ಜಮೀನು ನಮ್ಮದು, ಈ ಊರಲ್ಲಿ ಅರ್ಧ ಜಾಗ ನಮ್ಮದು ಎಲ್ಲ ಹೇಳ್ತಾರಲ್ಲ. ಅವ್ರ ಮೇಲೆ ಆ ಲ್ಯಾಂಡ್ ಅನಾಯಿಂಟಿಂಗ್ ಇದೆ, ಲ್ಯಾಂಡ್ ಗಿಫ್ಟ್ ಇದೆ. ಅನೇಕರು ನೋಡಿ ಹಣ ಕೂಡ್ತಾ ಇರುತ್ತೆ, ಎಲ್ಲೇ ಹೋಗಿ ನೋಡಿ ಅವ್ರ ಹಣ ಬರ್ತಿರುತ್ತೆ. ಅನೇಕರು ನೋಡಿ ಗೋಲ್ಡು ಇಷ್ಟಿದಪ್ಪ ಉಂಗ್ರಾಗಳು ಹಾಕೊಂಡ್ಬಿಟ್ಟಿರ್ತಾರೆ, ನೋಡಿರ್ತೀರಾ? ನೋಡಿದ್ರೆ ಇಲ್ವಾ? ಪ್ರೈಸ್ ದ ಲಾರ್ಡ್. ಆಮೇನ್. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದು. ಹಿಂಗೆಲ್ಲ ಯೋಚನೆ ಮಾಡಬೇಕು. ಯಾಕಂದ್ರೆ ಸಭೆ ಅನ್ನೋದು ವಿಶ್ವಾಸಿಗಳನ್ನ ಯೋಚಿಸಿ ಆಮೇಲೆ ನೀವು ಡಿಸಿಷನ್ ತಗೊಳ್ಬೇಕು. ಈಗ ಜಸ್ಟ್ ನಾವು ನಿಮಗೆ ಪ್ರೇಯರ್ ಮಾಡಿ ರೀಮಾ ಶಾಂತಾರ ಹಲ್ಲೆಲೂಯಾ ಅಂತ ತಕ್ಷಣ ಒಳಗೆ ಹೋಗ್ಬಿಡಲ್ಲ. ಈಗ ನೀವು ತಗೊಳ್ಬೇಕು. ಹೌದಲ್ಲ, ಈಗೆಲ್ಲ ಇದೆಯಲ್ವಾ? ಅವಾಗ ನೀವು ಕೂತು ಯೋಚಿಸಿ ಡಿಸಿಷನ್ ತಗೊಳ್ತಿರಲ್ಲ, ಆವಾಗಲೇ ಪರಲೋಕ ಬಾಗಿಲು ತೆರೆಯೋದಕ್ಕೆ ಸಾಧ್ಯ. ಹಾಗಂದ್ರೆ ಒಂದೊಂದು ಅಟ್ರಾಕ್ಷನ್ ಇದೆ, ಅಂತಂದೊಂದು ದಯೆ ಒಬ್ಬೊಬ್ಬರ ಮೇಲೆ ನೋಡಿ. ಈಗ ಇದೆಲ್ಲ ಹೇಳುವಾಗ ನಿಮ್ಗೆ ಸ್ವಲ್ಪ ಹೊಟ್ಟೆಗೆ ಇಚ್ಚಾಗುತ್ತೆ. ನಮಗೆಲ್ಲ ಯಾವ ಥರ ದಯೆ ಇಲ್ವಲ್ಲ. ಯಾಕಂದರೆ ಎಷ್ಟು ಕೂಡ್ದು ಒಂದು ಗೋಲ್ಡ್ ತೊಗೊಳಕ್ಕಾಗಲ್ಲ, ಒಂದು ಡೈಮಂಡ್ ತೊಗೊಳಕ್ಕಾಗಲ್ಲ. ಈಗ ನೋಡಿ ಬಟ್ಟೆ, ಈಗ ಒಬ್ಬೊಬ್ರು ಬಟ್ಟೆ ಹೇಗೆ ತೊಗೊಳ್ತಾರೆ ಅಂದರೆ 50,000, 25,000, 30,000 ಅಂದ್ರೆ ತಾನಾಗೆ ಬಂದು ಅವ್ರ ಮೇಲೆ ಬೀಳ್ತಾ ಇರುತ್ತೆ. ಅದಕ್ಕಾಗಿ ಅವ್ರು ಅಳಲ್ಲ. ಅದಕ್ಕಾಗಿ ಅವ್ರು, ಯಾಕಂದರೆ ಇದು ಗಿಫ್ಟ್. ಇದು ಯಾಕೆ ಗಿಫ್ಟ್ ಅಂತ ಹೇಳ್ತೀನಿ, ಯಾಕಂತಂದರೆ ಈ ಜಗತ್ತು ಹೇಗೆ ದೇವ್ರು ಮಾಡಿದಾರಂತ. ಎರಡನೇದು ಏನಂತಂದರೆ, ಅನೇಕರಿಗೆ ಈ ಗಿಫ್ಟ್ ಇದೆ. ಏನು ಗೊತ್ತಾ? ಏನಂತಂದರೆ ಅವ್ರ ಶಾರೀರದಲ್ಲಿ ಎಲ್ಲದರಲ್ಲೂ ಬಲಹೀನತೆ ಇರುತ್ತೆ. ಅನೇಕರು ಕುರುಡರು, ಕುಂಟರಾಗಿ, ಅನೇಕರು ಪೋಲಿಯೋ ಅಟ್ಯಾಕ್ ಆಗಿ, ಇದೆಲ್ಲ ಕೇಳುವಾಗ ನಿಮಗೆ ಧನ್ಯವಾದ, ಥ್ಯಾಂಕ್ ಯು ಲಾರ್ಡ್ ಅಂತ ಹೇಳ್ತೀರಾ. ಯೋಹಾನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆ ಒಂದು ವಾಕ್ಯ ಓದೋಣ, ಫಟಾಫಟ ಓದೋಣ. ನಿಮ್ಮೆಲ್ಲರೂ ಕಿವಿ ಚುರುಕಾಗಿದೆ, ಅದಕ್ಕೆ ಸ್ಪೀಡಾಗಿ ಹೇಳ್ತೀನಿ, ಯಾಕಂದ್ರೆ ಮಿಸ್ ಮಾಡ್ಕೋಬಾರ್ದು ಯಾವುದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಓದೋಣ. ಹೊಸ ವಿಷಯ ಕಲಿತಾ ಇದ್ದೀರಾ? 9ನೇ ಅಧ್ಯಾಯ 1ನೇ ವಾಕ್ಯ. ಒಬ್ಬ ಹುಟ್ಟು ಕುರುಡನನ್ನು
ಕಂಡನು, ಆತನ ಶಿಷ್ಯರು ಗುರುವೇ. ನೋಡಿ, ಇದು ಪ್ರೇಯರ್. ದೇವ್ರೊಂದು ಒಂದು ಒಳ್ಳೆ ಫೆಲೋಶಿಪ್ ಏನು ಗೊತ್ತಾ? ಎಲ್ಲ ನಿನ್ನ ಚಿತ್ತ ದೇವರೇ, ಹೋಗ್ಬಾರ್ದು. ಅನೇಕ ಸಮಯ ನಾವು ಕ್ವಶನ್ಸ್ ಕೇಳಬೇಕು. ನಮ್ಮಲ್ಲಿ ಕ್ವಶನ್ಸ್ ಬರುವಾಗ ನಿಮಗೊಂದು ವೇಳೆ ವೈಯಕ್ತಿಕವಾಗಿ ಆನ್ಸರ್ ಸಿಗದೆ ಇರ್ಬೋದು, ಆದರೆ ಸಂದೇಶ ಮುಖ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇದೆಲ್ಲ ಎಷ್ಟೋ ವರ್ಷದಿಂದ ನಾವು ಕೇಳಿದ ಕ್ವಶನ್ಗೆ ದೇವ್ರ ಆನ್ಸರ್ ಕೊಡುವಾಗ ಆತ್ಮದಲ್ಲಿ ಎಷ್ಟೊಂದು ಆನಂದವಾಯ್ತು ಗೊತ್ತಾ? ಇದನ್ನು ಈಗ ಹೇಳ್ತೀನಿ ನೋಡಿ. ಎಷ್ಟು ಜನ ಕಂಪ್ನಿ ಕೆಲಸ ಮಾಡ್ತೀರಾ? ಈಗ ಟೈಲರಿಂಗ್ ಆಗಲಿ ಯಾವುದೋ ಕಂಪ್ನಿ ಕೆಲಸ ಮಾಡುವಾಗ ಎಲ್ಲ ಪೀಸು ಪರ್ಫೆಕ್ಟಾಗಿ ಬರುತ್ತಾ? ಎಲ್ಲ ಪೀಸು ಪರ್ಫೆಕ್ಟಾಗಿ ಬರುತ್ತಾ? ಅದ್ರಲ್ಲಿ ಅನೇಕ ರಿಜೆಕ್ಟೆಡ್ ಪೀಸ್ ಬಂದ್ಬಿಡುತ್ತೆ ಅಲ್ವಾ? ಈಗ 10 ಕರೆಕ್ಟಾಗಿ ಬಂದರೆ ಒಂದು 4 ರಿಜೆಕ್ಟೆಡ್ ಆಗಿಬಿಡುತ್ತೆ. ದೇವರು ರಿಜೆಕ್ಟ್ ಆದ ಮಿಷಿನ್ ಮಾಡಲಿಲ್ಲ. ಎಲ್ಲ ಪ್ರೊಡಕ್ಷನ್ ಚೆನ್ನಾಗೇ ಬರ್ತಾ ಇತ್ತು. ಯಾವಾಗ ಆದಾಮು ದೇವ್ರ ವಿರೋಧ ಪಾಪ ಮಾಡಿದ್ನೋ, ಈಗ ಭೂಮಿಯಲ್ಲಿ ಹುಟ್ಟುವ ಎಲ್ಲ ಪ್ರೊಡಕ್ಷನ್ ಏನಾಗಿದೆ ಅಂತಂದರೆ ರಿಜೆಕ್ಟು ಆಗುತ್ತೆ, ಒಳ್ಳೆಯದು ರೆಡಿ ಆಗ್ತಾ ಇದೆ. ಅದರಲ್ಲಿ ನಾವು ಪರ್ಫೆಕ್ಟಾಗಿ ನಾವು ಬಂದಿದ್ದೀವಿ ಅಂತಂದರೆ ನೀವು ಹಾಗೂ ನಾನು ಧನ್ಯರು. ಅದಕ್ಕೆ ದಾವೀದ ಹೇಳ್ತಾನೆ, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ, ನಿನ್ನ ಕೃತ್ಯಗಳು ಆಶ್ಚರ್ಯಕರವಾಗಿವೆ ಎಂದು ನನ್ನ ಹೃದಯವು ಚೆನ್ನಾಗಿ ಗೊತ್ತದೆ. ಪ್ರೈಸ್ ದಿ ಲಾರ್ಡ್. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಕಣ್ಗಳು ನನ್ನ ಕಂಡವು. ಪ್ರೈಸ್ ದಿ ಲಾರ್ಡ್. ಆಮೇನ್. ಗುಪ್ತ ಸ್ಥಳದಲ್ಲಿ ಗರ್ಭದಲ್ಲಿ ನಾನು ರಚಿಸಲ್ಪಡುತ್ತಿರುವಾಗ ನನ್ನ ಅಸ್ಥಿ ಪಂಜ ನಿನಗೆ ಮರೆಯಾಗಿದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಈಗೆಲ್ಲ ದೇವ್ರು ಧನ್ಯವಾದ ಮಾಡಿ ನೋಡಿ. ಯಾಕೆ ದಾವೀದಕ್ಕೆ ಧನ್ಯವಾದ ಮಾಡಿದೆ ಗೊತ್ತಾ? ಎಷ್ಟೋ ಜನ ಹ್ಯಾಂಡಿಕ್ಯಾಪ್ಸ್ ಆಗಿ ಹುಟ್ಟಿರ್ತಾರೆ ನೋಡಿ. ಒಂದು ಮಗು ಈ ಜಗತ್ತಲ್ಲಿ ಒಂದು ವರ್ಷದಲ್ಲಿ 35,000 ಮಕ್ಕಳು 5 ವರ್ಷದಲ್ಲಿ ಸಾಯ್ತಾರಂತೆ. ಪೋಲಿಯೋ ಅಟ್ಯಾಕ್ ಆಗಿ, ಜಾಂಡೀಸಲ್ಲಿ. 5 ವರ್ಷ ದಾಟೋ ದೊಡ್ಡ ವಿಷಯ, ಮಕ್ಕಳು ಗರ್ಭದಲ್ಲೇ ಸತ್ತೋಗ್ಬಿಡ್ತಾರೆ. ಅಂದ್ರೆ 35,000 ಜನ ಅಂದ್ರೆ ಮಕ್ಕಳು ಸತ್ತೋಗ್ಬಿಡ್ತಾರೆ. ಅಂದ್ರೆ ಎಷ್ಟೋ ಜನ ಮಕ್ಕಳನ್ನ ವಾಲಂಟ್ರಿಯಾಗಿ ಆಪರೇಷನ್ ಮಾಡಿಸ್ಬಿಡ್ತಾರೆ. ಅಂತಂದ್ರೆ 35,000 ಜನ ಅಂದ್ರೆ 5 ವರ್ಷ ದಾಟೋದೇ ದೊಡ್ಡ ಕಷ್ಟ. ಆದರೆ ನೀವು ಹಾಗೂ ನಾನು ದಾಟ್ಕೊಂಡ್ಬಂದಿದ್ದೀವಿ ಅಂದರೆ ನಿಜ ದೇವ್ರ ಕೃಪೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಈ ವಾಕ್ಯ ಏನು ಹೇಳ್ತಿದೆ ಗೊತ್ತಾ? ಇಲ್ಲಿ ಆ ರಾಜನಿಗೆ ದೇವರು ಹೇಳ್ತಿದ್ದಾರೆ. ಓದನ ತಿರುಗಿ ಆ ವಾಕ್ಯ ತುಂಬ ಚೆನ್ನಾಗಿದೆ ನೋಡಿ. ಅದಲ್ಲಮ್ಮ, ಇದು 2 ಪೂರ್ವವೃತ್ತಾಂತ ತಿರುಗಿ ಅಲ್ಲಿಗೆ ಬನ್ನಿ. 17ನೇ ಅಧ್ಯಾಯ. ಅಟ್ರಾಕ್ಷನ್ ಎಲ್ಲ ಹೇಳಿ. ಅಟ್ರಾಕ್ಷನ್ ಇದುವರೆಗೂ ನಿಮ್ಮ ಜೀವನದಲ್ಲಿ ನೋಡಿ, ಫಸ್ಟ್ ಏನಂದೆ? ಲ್ಯಾಂಡು, ಗೋಲ್ಡು, ಡೈಮಂಡು ಇದೆಲ್ಲ ಅಟ್ರಾಕ್ಟ್ ಆಗುತ್ತೆ. ಇನ್ನೂ ಸ್ವಲ್ಪ ಜನಕ್ಕೆ ಕಾಯಿಲೆಗಳು ಅಟ್ರಾಕ್ಟ್ ಆಗಿಬಿಡುತ್ತೆ. ಯಾವ ನೀರು ಕುಡಿದ್ರು ಅವ್ರಿಗೆ ಕಾಯಿಲೆನೆ, ಯಾವ ಊರಿಗೆ ಹೋದ್ರು ಕಾಯಿಲೆನೆ. ಹೇಗೆ ಅಟ್ರಾಕ್ಷನ್ ಅಂತ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಈಗ ಯಾವುದೇ ಫಿಲಮ್ ತಗೊಳ್ಳಿ, ರಜನಿಕಾಂತ್ ಅಷ್ಟೇ ಎಲ್ರಿಗೂ ಹಂಗೆ ಅಟ್ರಾಕ್ಟ್ ಆಗುತ್ತಾ ಇಲ್ವಾ? ನಿಮ್ಗೇನವ್ರು ಮನೆ ಕೊಟ್ರ ಇಲ್ಲ ಊಟ ಕೊಟ್ರ? ಅವ್ರು ಮಾಡೋಷ್ಟೇ ಎಷ್ಟು ಜನ ಮಾಡ್ತಾರೆ. ಯಾಕೆ ರಾಜ್ಕುಮಾರ್ ಅಂದ್ರೆ ನಿಮ್ಗೆ ಇಷ್ಟ ಆಗುತ್ತೆ, ಪುನೀತ್ ರಾಜ್ಕುಮಾರ್ ಇಷ್ಟ ಆಗುತ್ತೆ. ಅದೇ ಯಾವುದೋ ಇವನ ಕ್ಯಾನ್ಸಲ್ ಮಾಡು ಪ್ರೈಸ್, ಯಾಕಂದ್ರೆ ಅದೊಂದು ಅಟ್ರಾಕ್ಷನ್. ಆ ಅಟ್ರಾಕ್ಷನ್ ದೇವ್ರು ಕೊಡ್ಬೇಕು. ಅರ್ಥ ಆಗಿಲ್ವಾ? ಪ್ರೈಸ್ ದಿ ಲಾರ್ಡ್. ಇದನ್ನೇ ಗಿಫ್ಟ್ ಅಂತ ಹೇಳೋದು. ಎಷ್ಟೇ ಟ್ಯಾಲೆಂಟ್ ಇರ್ಬೋದು, ಪ್ರೈಸ್ ದಿ ಲಾರ್ಡ್, ಆದ ಟ್ಯಾಲೆಂಟ್ ಎಷ್ಟೇ ಇದ್ರು ದೇವ್ರ ಅವಕಾಶ ಕೊಡ್ಲಿಲ್ಲ ಅಂದ್ರೆ, ದೇವ್ರೊಬ್ಬ ಮನುಷ್ಯಲ್ಲಿ ಮಾತಾಡಿಲ್ಲ ಅಂತಂದ್ರೆ ಅದು ಬಂದು ವೇಸ್ಟ್ ಆಗ್ಬಿಡುತ್ತೆ. ಯಾಕೆ ಇಷ್ಟು ಎಕ್ಸಾಂಪಲ್ ಹೇಳ್ತೀನಿ ಅಂದ್ರೆ, ಇವಾಗ ನಿಮಗೆ ಏನು ಅಟ್ರಾಕ್ಷನ್ ಬರುತ್ತೆ ಅಂತ ಹೇಳ್ತೀನಿ. ಇವಾಗ ಇದೆಲ್ಲ ಯೋಚನೆ ಮಾಡುವಾಗ ಪ್ರೈಸ್ ಅಲ್ಲಿ ಅನೇಕರು ನೋಡಿ ನೋಡಿದ್ರೆ ಹೊಡಿಯೋಣ ಅಂತ ಅನ್ಸುತ್ತೆ, ಓದೇ ಬೀಳ್ತಾನೆ ಇರುತ್ತೆ. ಅದೊಂದು ಅಟ್ರಾಕ್ಷನ್ ಆದ್ಮೇಲೆ. ಆದ್ರೆ ಸ್ವಲ್ಪ ಜನಕ್ಕೆ ಕೊಡ್ತಾನೇ ಇರೋಣ, ಕೊಡೋಣ ಅಂತ ಅನ್ಸುತ್ತೆ. ನಿಮ್ಗೂ ಹಂಗೆ ಆಗಿರುತ್ತೆ. ನೀವು ಊರಿಗೆಲ್ಲ ಹೋದಾಗ ನಿಮ್ಮ ಅಜ್ಜಿ, ನಿಮ್ಮ ತಾತ, ನಿಮ್ಮ ಅಜ್ಜಿಯಲ್ಲಿ ಅಡುಗೆ ಮಾಡಿದಾಗ ತಿನ್ನಮ್ಮ ಅವ್ನು ಕೊಡ್ಬೇಡ ಇದೆಲ್ಲ ಆಗಿದೆ ಅಲ್ವಾ ಚಿಕ್ಕ ವಯಸ್ಸಲ್ಲಿ? ಅಲ್ಲಿ ಅದೆಲ್ಲ ಏನಂತಂದ್ರೆ ಅದು ಹೊಟ್ಟೆ ಕಿಚ್ಚಲ್ಲ, ಅದು ನಿಮ್ಮ ಮೇಲಿರುವಂಥ ಒಂದು ದಯೆ. ಪ್ರೈಸ್ ದಿ ಲಾರ್ಡ್. ಅದು ಎಲ್ರಿಗೂ, ಅದು ಬರೀ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಅದು ಈ ಜಗತ್ತಲ್ಲಿ ಹುಟ್ಟುವ ಎಲ್ರಿಗೂ ದೇವ್ರು ಉಚಿತವಾಗಿ ದೇವ್ರು ಕೊಟ್ಬಿಟ್ಟಿದ್ದಾರೆ. ಆಮೇನ್. ಪ್ರೈಸ್ ದಿ ಲಾರ್ಡ್. ಅದು ಕೃಪೆಯಾಗಿ ಬಂದಿರೋದು. ಆದರೆ ಇದುವರೆಗೂ ಒಂದು ವೇಳೆ ನಿಮ್ಮಲ್ಲಿ ಅದು ಇಲ್ಲ ಅಂತಂದ್ರೆ, ನೀವು ದೇವರಿಗೆ ಜಾಗ ರೆಡಿ ಮಾಡಿಕೊಳ್ಳುವುದೇ ಆದರೆ ನಿಮ್ಮನ್ನ ಅಟ್ರಾಕ್ಷನ್ ವ್ಯಕ್ತಿಯಾಗಿ ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಇಷ್ಟುವರೆಗೂ ಬರೀ ದರಿದ್ರನೇ, ಕಾಯಿಲೆಗಳೇ, ನಷ್ಟಗಳೇ, ಏನು ಕೈ ಹಾಕಿದ್ರು ಬರೀ ನಷ್ಟನೇ. ಆದ್ರೆ ಇನ್ಮೇಲೆ ನೀವು ಏನೇ ಕೈ ಹಾಕಿದ್ರು ಅದು ಉದ್ಧಾರ ಆಗುತ್ತೆ. ಯಾಕಂದ್ರೆ ಆ ದರಿದ್ರದ ಪ್ರಸನ್ನತೆ ಎತ್ಬಿಡ್ತಾರೆ ದೇವರು. ಹಲ್ಲೆಲೂಯಾ. ಅನೇಕ ನೋಡಿ ಎಲ್ಲೋದು ದೇವಾಡ್ಕೊಂಡ್ಬಂದ್ಬಿಡ್ತಾರೆ. ಯಾಕಂದ್ರೆ ದೇವದ ಅಟ್ರಾಕ್ಷನ್ ಅವ್ರ ಮೇಲೆ ಜಾಸ್ತಿ. ಹಲ್ಲೆಲೂಯಾ. ಯಾವ ಪಿಕ್ಚರ್ ನೋಡಿದ್ರೆ ಸಾಕು ಅವ್ರು ದೇವಾದ್ ಬಿಡುತ್ತೆ. ಯಾವುದೊಂದು ಜಾತ್ರೆ ಅಂದ್ರೆ ಅಲ್ಲೋದು ದೇವಾದ್ ಬಿಡುತ್ತೆ. ಯಾಕಂದ್ರೆ ಅದಕ್ಕೆ ಅವ್ರು ಅಟ್ರಾಕ್ಟ್ ಆಗಿಬಿಟ್ಟಿದ್ದಾರೆ. ಆದ್ರೆ ನಿಮ್ಮೊಳಗೆ ಬರ್ತಾ ಇಲ್ಲ, ಯಾಕಂದ್ರೆ ನಿಮ್ಮನ್ನ ದೇವರು ಬೇರೆ ಅಟ್ರಾಕ್ಷನ್ ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಇದನ್ನ ಓದ್ತಿರುವಾಗಲೇ
ನೋಡಿ, ಆ ರಾಜನಿಗೆ ಆ ಕಾಣಿಕೆ ಕೊಡಬೇಕು, ಯಾಕಂದ್ರೆ ಅವನ ಮೇಲೆ ಏನಾಯ್ತು, ಹಣದ ಅನಾಯಿಂಟಿಂಗ್ ಅವನ ಮೇಲೆ ಬಂತು. ಈಗ 19ನೇ ಅಧ್ಯಾಯ, ಅದೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯ 3ನೇ ವಾಕ್ಯ ಓದೋಣ. ಅಲ್ಲಿ ಚೆನ್ನಾಗಿ ಬರ್ತಾರೆ, ಅದಕ್ಕೆ ಕ್ಲೀನಾಗಿ ಅಲ್ಲಿ ಅರ್ಥ ಆಗುತ್ತೆ ನಿಮಗೆ. ಹ್ಮ್ 19:3 ಓದ್ತಾ ಇದ್ದೀರಾ? ನೋಡಿ, ಯೆಹೋವನ ಭಕ್ತಿಯಲ್ಲಿ ಮನಸ್ಸಿಟ್ಟಿದ್ದರಿಂದ. ಮನಸ್ಸು ಮನಸ್ಸು ಎಲ್ಲಿ ಮನಸ್ಸೆಲ್ಲಿದೆ? ಪ್ರೈಸ್ ದಿ ಲಾರ್ಡ್. ದೇವ್ರು ಯಾರನ್ನೂ ಫೋರ್ಸ್ ಮಾಡಲ್ಲ, ಯಾಕಂದ್ರೆ ದೇವ್ರು ಎಲ್ರಿಗೂ ಮನಸ್ಸು ಕೊಟ್ಟಿದ್ದಾರೆ. ನಿಮ್ಮ ಮನಸ್ಸು ಎಲ್ಲಿದೆ? ಈಗ ನೀವು ಮನಸ್ಸು ಮಾಡಿದಕ್ಕೆ ಇಲ್ಲಿ ಬಂದಿರೋದು. ದೇವ್ರ ಚಿತ್ತ ಆದ್ರೆ ಚರ್ಚೆ ಬರ್ತೀನಿ ಬ್ರದರ್, ಅವ್ರು ಬರಲ್ಲ. ಅವರು ಯಾಕಂದ್ರೆ ಪ್ರೈಸ್ ದಿ ಲಾರ್ಡ್ ಕೆಲ್ಸಕ್ಕೆ ಹೋಗಿ ದೇವ್ರ ಚಿತ್ತ ಆದ್ರೆ ಹೋಗ್ತೀನಿ ಅಂತ ಮಲಗಿ ನೋಡೋಣ, ಹೋಗ್ಬಿಡ್ತಾರಾ? ಇಲ್ಲ, ಅದಕ್ಕೆ ಚಿತ್ತ ಮಾಡ್ಕೊಳ್ಬೇಕು. ದೇವ್ ಚಿತ್ತ ಆದ್ರೆ ಫಸ್ಟ್ ಹಂಗೆ ಬರ್ತೀನಿ, ಹಂಗಲ್ಲ ಹೇಳೋಕ್ಕಾಗಲ್ಲ. ಅದಕ್ಕೆ ಒಂದು ಶ್ರಮ ಇದೆ. ಇಂಗ್ಲೀಷಲ್ಲಿ ಹೇಗಿದೆ ಅದನ್ನ ಕ್ಲೀನಾಗಿ ಇಂಗ್ಲೀಷಲ್ಲಿ ಓದಿ ನೋಡಿ, ಚೆನ್ನಾಗಿರುತ್ತೆ, ಅದು ಅರ್ಥ ಆಗುತ್ತೆ. ಲಾಸ್ಟ್ ಭಾಗ 19:3 2 ಪೂರ್ವವೃತ್ತಾಂತ 13:3. ಯು ಪ್ರಿಪೇರ್ಡ್ ಯುವರ್ ಹಾರ್ಟ್ ಟು ಸೀಕ್ ಗಾಡ್. ನಿಮ್ಮ ಹೃದಯವನ್ನ. ಅದಕ್ಕೆ ಎಲಿಯ ಏನ್ ಮಾಡ್ತಾ ಅಂದ್ರೆ ಬಲಿಪೀಠವನ್ನ ರೆಡಿ ದೇವರೊಂದಿಗೆ ಆರಾಧನೆ ಮಾಡಕ್ ಮುಂಚೆ ಆದಾಮ್ ಆಗ್ಲಿ, ಅಬ್ರಹಾಂ ಆಗ್ಲಿ, ಎಲಿ ಆಗಲಿ ಬಲಿಪೀಠವನ್ನ ರೆಡಿ ಮಾಡಬೇಕಾಗಿತ್ತು. ಬಲಿಪೀಠ ಅನ್ನೋದು ನಮ್ಮ ಹೃದಯ. ಈಗ ನಾನು ಹಾಗೂ ನೀವು ಧನ್ಯರು, ಯಾಕಂದ್ರೆ ದೇವರು ನಮ್ಮ ಹೃದಯವನ್ನೇ ಹೊಸ ಹೃದಯವಾಗಿ ದೇವರು ಮಾರ್ಪಡಿಸ್ಬಿಟ್ರು. ಈಗ ಡೈರೆಕ್ಟ್ ಆಗಿ ನಾವು ಮಾತಾಡ್ಬೋದು, ಆದ್ರೆ ಹಳೆ ಒಡಂಬಡಿಕೆ ಕಾಲ ಆಗಲ್ಲ. ಆ ಬಲಿಪೀಠ ರೆಡಿ ಮಾಡ್ಕೊಳ್ಬೇಕಂದ್ರೆ ಹೃದಯವನ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಸರಿಯಾಗಿ ಪ್ರಿಪೇರ್ ಆದ್ರೆ ಅಲ್ಲಿ ದೇವ್ರ ದಹನ ಬಲಿ ಇಡಕ್ಕೆ ಸಾಧ್ಯ. ಅದು ದೇವರಿಗೆ ಸುವಾಸನೆಯನ್ನ ಉಂಟು ಮಾಡುವಂಥದ್ದಾಗಿರುತ್ತೆ. ಅದಕ್ಕೆ ನಾವು ಹೊಸ ಒಡಂಬಡಿಕೆ ವಿಶ್ವಾಸಿ, ನಾವೆಲ್ಲ ಧನ್ಯರು. ಈಗ ನಾವು ಹೃದಯ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಮನಸ್ಸು ಮಾಡ್ಬೇಕಷ್ಟೇನೆ. ಯಾಕಂದ್ರೆ ಈಗ ಬ್ಯುಸಿ ಜಗತ್ತು. ಅವಾಗೆಲ್ಲ ಈ ರೀತಿಯಾಗಿ ಮೊಬೈಲ್ ಆಗಲಿ, ಟಿವಿ ಆಗಲಿ ಅದೆಲ್ಲ ಯಾವುದೂ ಇಲ್ಲ. ಅವಾಗೆಲ್ಲ ಟೈಮ್ ಜಾಸ್ತಿ ಇತ್ತು, ಈಗ ಟೈಮ್ ಇಲ್ಲ. ಎಷ್ಟೇ ಫ್ರೀ, ಎಷ್ಟೇ ಫಾಸ್ಟ್ ಆದ್ರೂ ಇನ್ನೂ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಇದರಲ್ಲಿಯೂ ನೀವು ಟೈಮ್ ಹುಡುಕಿಕೊಂಡು ನೀವು ಹುಡುಕುವುದೇ ಆದರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 29ನೇ ವಾಕ್ಯವನ್ನು ಓದೋಣ. ಅಲ್ಲಿಂದಾದರೂ, ಓದೋರು ಹೇಳ್ಕೊಡಿ ನಿಮಗೆ. ಅಲ್ಲಿಂದಾದರೂ, ಎಲ್ಲಿಂದಾದರೂ? ನಮ್ಮ ಕಣ್ಗಳಿಗೆ ದೇವರು ಎಷ್ಟು ಒಂದು ಮಹಿಮೆ ಕೊಟ್ಟಿದ್ದಾರೆ ನೋಡಿದ್ರ. ಈ ಚಿಟ್ಟೆ ಇದೆ ಅಲ್ವಾ, ಬಟರ್ಫ್ಲೈ, ಅದಕ್ಕೆ 3 ಕಲರ್ ಕಾಣಿಸೋದಂತೆ. ಆದ್ರೆ ನಮಗೆ ಎಷ್ಟು ಕಲರ್ ಕಾಣುತ್ತೆ ಅಲ್ವಾ? ಈ ಕಣ್ಣಲ್ಲೂ ಒಂದು ಮಹಿಮೆ ದೇವರು ಇಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಮೂಗಲ್ಲಿ ಎಂಥ ವಿಧವಾದ ಸ್ಮೆಲ್ಲು. ಪ್ರೈಸ್ ದಿ ಲಾರ್ಡ್. ನಾಯಿಗೆ ಬರೀ ಕಳ್ಳರ ಅವ್ರು ಹಿಡಿಯೋಕೆ ಸ್ಮೆಲ್ಲು. ನಮಗೆ ಎಲ್ಲದರಲ್ಲೂ ಕೂಡ ದೇವ್ರು ಏನು ಮಾಡಿದ ಒಂದು ಶ್ರೇಷ್ಠತೆಯನ್ನ ನಮಗಿಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. 3ನೇದು ನಾಲಿಗೆಯಲ್ಲಿ ಟೇಸ್ಟ್ ಬಡ್ ಇಟ್ಟಿದ್ದಾರೆ. ಸುಮ್ಮನೆ ಯಾವುದೋ ಸಿಕ್ಕಿದೆಲ್ಲ ಬಾಯಿ ಹಾಕೊಂಡು ತಿನ್ಕೊಂಡು ಹೋಗ್ತಾರೆ ಅಂತ ದೇವರು. ಪ್ರೈಸ್ ದಿ ಲಾರ್ಡ್. ಆ ರೀತಿ ಸೃಷ್ಟಿ ಮಾಡಲಿಲ್ಲ. ಇವತ್ತು ಹಣ ಯಾಕೆ ಗೊತ್ತಾ? ದುಡ್ಡಿದ ಹಣ ಯಾಕಂದ್ರೆ ಅಲ್ಲಿ ಅಷ್ಟು ಅಲಂಕಾರ. ನೋಡಿ, ಒಂದು 5 ಸ್ಟಾರ್ ಹೋಟೆಲ್ ಹೋದ್ರೆ ಅವ್ರು ಕೊಡೋದು ಇಷ್ಟೇನೆ, ಆದ್ರೆ ಅದು ಅಲಂಕಾರ ನೋಡಿ, ಅದಕ್ಕೇನೆ ಎಷ್ಟೋ ಕಾಸು. ಇಲ್ಲಿ ನೋಡಿ ರೋಡಲ್ಲಿ ಸಿಗುತ್ತೆ 20 ರೂಪಾಯಿಗೇನೆ. ಆದ್ರೆ ಹೇಳ್ಬೋದು 20 ರೂಪಾಯಿಗೆ ಅವನೇನು ಅಷ್ಟೊಂದು ಮಾಡಿದಲ್ಲ. ಯಾಕಂದ್ರೆ ನಮ್ಮ ದೇವರು ರಸಿಕ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಾವು ನಮ್ಮನ್ನು ಅಲಂಕಾರ ಮಾಡ್ಕೊಳ್ಳೋದ್ರಲ್ಲಿ ಸಂತೋಷ ಪಡ್ತಾರೆ ದೇವರು. ಈ ಸೌಂದರ್ಯವನ್ನ ಇಷ್ಟಪಡೋ ದೇವರು. ಸೌಂದರ್ಯ ನಾಶ ಮಾಡೋದು ಸೈತಾನ. ಕೆಟ್ಟು ಹೋಗಿರೋದನ್ನ ಸೌಂದರ್ಯ ಮಾಡೋ ದೇವ್ರು ನಮ್ಮ ದೇವರು. ಹಲ್ಲೆಲೂಯಾ. ಈ ಸೌಂದರ್ಯವಾಗಿರೋದನ್ನ ಹಾಳು ಮಾಡೋದೇ ಸೈತಾನ. ಅದಕ್ಕೆ ಹೇಳ್ತಾರಲ್ಲ, ಹೇಗೆ ಇವ್ನು ಕೋತಿತಾರೆ, ಇವ್ ಹೆಂಗ್ ಸಿಕ್ಬಿಟ್ಟ, ಎಷ್ಟೋ ಒಂದು ಸುಂದರವಾಗಿರುತ್ತೆ, ಆದ್ರೆ ಗಂಡನ ಕೋದಿತಾ ಇರ್ತಾನೆ. ಯಾಕಂದ್ರೆ ಸೈತಾನ ಹಂಗೇನೆ ಸುಂದರ, ದೇವ್ರಿಲ್ವಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅದನ್ನು ಹಾಳು ಮಾಡೋಕ್ಕೆ ಬರ್ತಿರ್ತಾನೆ. ಆದ್ರೆ ದೇವರು ಸೌಂದರ್ಯ ಮಾಡೋ ದೇವರು. ಪ್ರೈಸ್ ದಿ ಲಾರ್ಡ್. ಆಮೆನ್. ಥ್ಯಾಂಕ್ ಯು ಜೀಸಸ್. ಏನ್ ಮಾಡಿದ್ರು ಇವರು? ಯೆಹೋಷಾಫಾಟ್ ಏನ್ ಮಾಡ್ದ?
ಮನಸ್ಸು ಮಾಡು. ನೋಡಿ, ಮನಸ್ಸು ಮಾಡೋದಕ್ಕೆ ಇಲ್ಲಿ ಬಂದ್ರಿ. ಇಲ್ಲಿ ಬಂದಿದ್ದಕ್ಕೆ ಇವತ್ತು ಒಂದು ಪ್ರಸನ್ನತೆ ನಮ್ಮನ್ನು ಮುಟ್ಟಲಿದೆ. ಏನು ಪ್ರಸನ್ನ ಗೊತ್ತಾ? ಅದು ಏನು ಬೇಕಾದಾಗಿರ್ಬೋದು, ಒಂದು ಐಶ್ವರ್ಯದ ಪ್ರಸನ್ನ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಅಥವಾ ಆತ್ಮ ಆದಾಯ ಆಗಿರ್ಬೋದು. ನೀವು ಹೇಳಿದ ತಕ್ಷಣ ಆತ್ಮ ನಿಮ್ಮನ್ನು ಮಾತು ಕೇಳ್ತಾರೆ, ನೀವು ಸುವಾರ್ಸದ ಆತ್ಮ ಕೇಳ್ತಾರೆ, ನಿಮ್ಮ ಬಾಯಲ್ಲಿ ಏನೋ ಒಂದು ಜೀವ ಇಡ್ತಾರೆ ದೇವರು, ಏನೋ ಒಂದು ಮಹಿಮೆ ನಿಮ್ಮಲ್ಲಿದೆ, ಅದು ನಿಮ್ಮನ್ನು ದೊಡ್ಡ ವ್ಯಕ್ತಿಯಾಗಿ ಮಾರ್ಪಡುತ್ತೆ. ಆದರೆ ಯಾವ ಪ್ರಸನ್ನತೆ ಅನ್ನೋದನ್ನ ಹೋಗ್ತಾ ಹೋಗ್ತಾ ನಿಮ್ಮಲ್ಲೇ ದೇವರು ತೋರಿಸ್ತಾರೆ. ಹಲ್ಲೆಲೂಯಾ. ಆದರೆ ಇದುವರೆಗೂ ಅದು ನಿಮ್ಮ ಜೀವನದಲ್ಲಿ ಇದ್ದಿರಲ್ಲ ಅದು. ಆದರೆ ಇನ್ನು ಮೇಲೆ ಅದು ಆಪ್ರೇಟ್ ಆಗ್ತಿದೆ ಅಂತಂದರೆ ಒಂದು ತಿಳ್ಕೊಳ್ಳಿ, ಯಾವಾಗ ನಿಮ್ಮ ಮನಸ್ಸು, ನಿಮ್ಮ ಸಮಯವನ್ನು ದೇವರಿಗೆ ಅಂತ ಮೀಸಲಿಡ್ತೀರೋ, ಅದಕ್ಕೆ ಅಂತ ಸಮಯ ಕೊಡ್ತಿರೋ. ಯಾಕಂದ್ರೆ ದೇವ್ರು ನನ್ನನ್ನು ಹಾಗೂ ನಿಮ್ಮನ್ನು ದೇವ್ರು ಸೃಷ್ಟಿ ಮಾಡಿದ್ದೆ ಅವರು ತಿಳ್ಕೊಳ್ಳೋದಕ್ಕೋಸ್ಕರ. ಹಲ್ಲೆಲೂಯಾ. ಅವರಿಗೆ ಸಾಧನೆ ಮಾಡೋ ವ್ಯಕ್ತಿ ಬೇಕಾಗಿಲ್ಲ, ಅವರು ತಿಳ್ಕೊಳ್ಳೋ ವ್ಯಕ್ತಿ ಬೇಕಾಗಿದೆ. ಈಗ ನೋಡಿ, ಮಾರ್ತಾಳ್ ಮರಳ ಮನೆಗೆ ಯೇಸು ಸ್ವಾಮಿ ಹೋದ್ರು. ಈಗ ಮಾರ್ತಳು ಪ್ರಿಪೇರ್ ಮಾಡಕ್ ಹೋದ್ಲು. ಏನ್ ಪ್ರಿಪೇರ್ ಮಾಡಕ್ ಹೋದ್ಲು? ಯೇಸು ಸ್ವಾಮಿ ಹೊಟ್ಟೆಗೋಸ್ಕರ ಪ್ರಿಪೇರ್ ಮಾಡಕ್ ಹೋದ್ಲು. ಆದ್ರೆ ಮರಿಯಳು ತನ್ನ ಹೃದಯವನ್ನು ಪ್ರಿಪೇರ್ ಮಾಡಕ್ಕೆ ಯೇಸು ಸ್ವಾಮಿ ಕೆಳಗೆ ಕೂತ್ಲು. ಯೇಸು ಸ್ವಾಮಿ ಸಹಾಯ ಮಾಡೋ ಜನ ಬೇಕಾಗಿಲ್ಲ, ಯೇಸು ಸ್ವಾಮಿಗೆ ತೃಪ್ತಿ ಮಾಡೋ ಜನ ಬೇಕಾಗಿಲ್ಲ, ಯೇಸು ಸ್ವಾಮಿಯಿಂದ ತೆಗೆದುಕೊಳ್ಳುವಂಥ ವ್ಯಕ್ತಿಗಳು ಬೇಕಾಗಿದೆ. ಯೇಸು ಸ್ವಾಮಿಯಿಂದ ತನ್ನ ಹೃದಯವನ್ನು ರೂಪಿತಗೊಳ್ಳುವಂಥ. ಅದಕ್ಕೆ ಮರಿಯಳೇನು ಮಾಡ್ದು ಅಂತಂದ್ರೆ ಬಂದಲ್ಲಿ ಕೂತ್ಲು. ಆಗ ಯೇಸು ಸ್ವಾಮಿ ಹೇಳ್ತಾರೆ, ಮಾರ್ತಾಳೆ, ನೀನು ಬಹಳ ವಿಷಯದಲ್ಲಿ ಏನು ಮಾಡ್ತಾ ಇದೀಯಾ, ತುಂಬ ಚಿಂತೆಯಲ್ಲಿ ನೀನು ಮುಳುಗಿ ಹೋಗಿದೆಯಾ. ಮರಿಯಳಾದರೂ ಒಂದನ್ನೇ ಶ್ರೇಷ್ಠವಾದದನ್ನು ಆರಿಸಿಕೊಂಡಳು. ಅಂದರೆ ನಿಮ್ಮ ಹಾಗೂ ನನ್ನ ಜಯ ಎಲ್ಲಿದೆ ಗೊತ್ತಾ? ಇಲ್ಲಿ ಕೂಳ್ತಿದ್ರು ನೋಡಿ, ಇಲ್ಲೇ ಇರೋದು. ಅದಕ್ಕೆ ಸೇತನ ಇಲ್ಲಿ ಬರಕ್ಕೆ ಬಿಡಲ್ಲ. ಬೇರೆಲ್ಲ ಜಾಗದಾಗ ಕೂತ್ಕೊಳಕ್ಕೆ ಬಿಡ್ತಾನೆ. ಹಾಸ್ಪಿಟ್ಲಲ್ಲ ಹೋಗಿ ಕೂತ್ಕೋ, ಥಿಯೇಟ್ರಲ್ಲ ಹೋಗಿ ಕೂತ್ಕೋ, ಕೋರ್ಟಲ್ಲ ಗಂಟೆಗಟ್ಟಲೆ ಕೂತ್ಕೋ, ಅಲ್ಲಿ ನಿಮ್ಗೆ ಎಫೆಕ್ಟ್ ಇರಲ್ಲ. ಆದ್ರೆ ಇಲ್ಲಿ ಬಂದು ಕೂತ್ಬಿಟ್ರೆ ಮಾತ್ರ ಯಾಕೆ ಅವ್ನಿಗೆ ಅಷ್ಟು ಉರಿತೆ ಅಂತಂದ್ರೆ, ಇಲ್ಲಿ ಕೂತ್ ಬಿಟ್ರೆ ನೀವು ಅಟ್ರಾಕ್ಷನ್ ವ್ಯಕ್ತಿ ಆಗ್ಬಿಡ್ತೀರಾ. ಪ್ರೈಸ್ ದಿ ಲಾರ್ಡ್. ನಿಮ್ಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ. ಒಂದ್ಸತಿ ದೇವ್ರು ಹೇಳಿದ್ರು, ನೀನು ದೇವರ ಸಮ್ಮುಖದಲ್ಲಿ ಸುಮ್ಮನೆ ಕೂತ್ಕೋ, ಅಲ್ಲೇ ಒಂದು ಅಟ್ರಾಕ್ಷನ್ ಇದೆ. ಅದಕ್ಕೆ ಮೋಶೆ ಹೋಗಿ ಕೇಳ್ತಾ ನೋಡಿ ಪಾರೋನಿಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ, ಇವರೆಲ್ಲ ಯೋಚಿಸೋ ವ್ಯಕ್ತಿ ಆಗ್ಬಿಟ್ರು, ಏನ್ ಮಾಡೋಣ ಇವ್ರನ್ನ ಇನ್ನೂ ಕೆಲಸ ಜಾಸ್ತಿ ಕೊಡೋಣ. ನೋಡಿ, 430 ವರ್ಷ ಗೋಲ್ಡ್ನ ಎಲ್ಲ ಗೋಲ್ಡ್ ಕೆಲಸ ಮಾಡ್ತಾ ಇದ್ದಾರೆ, ಒಬ್ಬರಿಗೂ ಗೋಲ್ಡ್ ಕೈಗೆ ಬರಲಿಲ್ಲ. ಯಾವಾಗ ದೇವ್ರು ತಿಳ್ಕೊಳ್ಬೇಕನ್ನೋ ಆಸೆ ಬಂತು, ಈಗ ಗೋಲ್ಡ್ ಅನಾಯಿಂಟಿಂಗ್ ಅವ್ರ ಮೇಲೆ ಬಂತು ಅಂತಂದ್ರೆ ಹೋಗಿ ಕೇಳಿದ ತಕ್ಷಣ ಏನ್ ಮಾಡಿದ್ರು? ಅರ್ಥ ಇಲ್ಲ, ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಆಮೇನ್. ಹಾಗಾದ್ರೆ ದೇವ್ರು ತಿಳ್ಕೊಳ್ಳುವಾಗ, ದೇವ್ರಿಗೆ ಸ್ಥಳ ಕೊಡುವಾಗ ಏನ್ ಲಾಭ ಅಂತಂದ್ರೆ, ಜ್ಞಾನೋಕ್ತಿ 10ನೇ ಅಧ್ಯಾಯ 9ನೇ ಅಧ್ಯಾಯ 10ನೇ ವಾಕ್ಯ ಓದೋಣ. ಯೆಹೋವನ ಭಯ ಅಂತಂದ್ರೆ ಜಿರಳೆಗೂ ಹಾವುಗೂ ಭಯ ಪಡ್ತೀವಿ ನೋಡಿ, ಆ ಥರ ಅಲ್ಲ. ಅಯ್ಯೋ ಅಮ್ಮಮ್ಮ ಅಂತ ಓಡೋಗೋದಲ್ಲ, ಆ ಭಯ ಅಲ್ಲ. ಯಾವ ಭಯ ಇದು? ರೆಸ್ಪೆಕ್ಟ್. ಎಷ್ಟು ಜನ ದೇವ್ರು ರೆಸ್ಪೆಕ್ಟ್ ಕೊಡ್ತೀರಾ? ರೆಸ್ಪೆಕ್ಟ್ ಅಂದ್ರೆ ಏನು? ಎದ್ದು ನಿಂತ್ಕೊಳ್ಳೋದಲ್ಲ. ನಿಜವಾಗಿಯೂ ನೀವು ದೇವರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಂದ್ರೆ ದೇವ್ರ ವಾಕ್ಯವನ್ನು ಗಮನಿಸ್ತೀರಾ, ದೇವ್ರ ವಾಕ್ಯನ ಓದ್ತೀರಾ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ನೀವು ಒಬ್ಬರನ್ನ ಇಷ್ಟಪಡೋದಕ್ಕೆ ನೀವೇನು ಮಾಡ್ತೀರಾ? ವಾಟ್ಸಪ್ಪಲ್ಲಿ ಅವ್ರ ಮೆಸೇಜ್ ನೋಡ್ತೀರಾ, ಅವ್ರ ಮೆಸೇಜ್ ಓದ್ತೀರಾ ಅಂದ್ರೆ ಅವ್ರು ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಅವ್ರು ಇಷ್ಟಪಟ್ಟು ನಿಮಗೆ ಕಳಿಸಿರ್ತಾರೆ, ನೀವು ಏನು ರಿಪ್ಲೈ ಮಾಡಿಲ್ಲ ಅಂತಂದ್ರೆ ನೀವು ಅವ್ರಿಗೆ ಡಿವ್ಯಾಲ್ಯೂ ಮಾಡ್ತಾ ಇದ್ದೀರಾ. ಹಾಗೇನೆ ದೇವ್ರ ವಾಕ್ಯ ಅನೇಕರು ಓದ್ತಾರೆ ಅಂದ್ರೆ ಡಿವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಬೆಳಗ್ಗೆ ಬಿಸಿಲು ಸ್ನಾನದಲ್ಲಿ ನೀವು ಯಾವಾಗ ವಾಕ್ಯ ತೆಗೆದು ಕೂತ್ರು ಅಲ್ಲೇ ದೇವ್ರನ್ನ ಏನ್ ಮಾಡ್ತಾ ಇದ್ದೀರಾ? ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ನೀವು ಮಾಡೋದು ಬಿಡೋದು ಎರಡನೇದು, ಅಟ್ಲೀಸ್ಟ್ ಕೂತ್ಕೊಂಡ್ರ ಅಲ್ಲಿ ಅದೇನು ಸೂಚಿಸ್ತಂದ್ರೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಆಮೇಲೆ ಓದಿ. ನೋಡಿದ್ರ, ಪರಿಶುದ್ಧನ ತಿಳುವಳಿಕೆಯೇ ವಿವೇಕ. ಅಂಡರ್ಸ್ಟ್ಯಾಂಡಿಂಗ್, ಇಂಗ್ಲಿಷಲ್ಲಿ ಅಂಡರ್ಸ್ಟ್ಯಾಂಡಿಂಗ್. ನನ್ನಿಂದ ಹೇಳಿ, ನನ್ನಿಂದ ಜಾಗಿಂಗಿಂದ, ನೋನಿ ಟಾನಿಗಿಂದ ಅಂತ ಹೇಳಿಲ್ಲ. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ದೀರ್ಘಾಯುಷ್ ಎಲ್ಲಿದೆ? ತಿಳ್ಕೊಳ್ಳೋದ್ರಲ್ಲೇ ಇದೆ. ನೀವು ಕೂತಿರುವಾಗಲೇ ನಿಮ್ಗೆ ದೀರ್ಘಾಯುಷ್. ಯಾಕೆ ನಿಮ್ಗೆ ದೀರ್ಘಾಯುಷ್ ಕೊಡಬೇಕು? ಅವ್ರು ತಿಳ್ಕೊಳ್ಳೋಕೆ ನೀವು ಆಸೆ ಪಡ್ತಿರೋದ್ರಿಂದ. ಯಾರ ಜಗತ್ತಿದು? ಈ ದೇವ್ರ ಜಗತ್ತಲ್ಲಿ ಅವ್ರ ಜಗತ್ತು ಕೂತ್ಕೊಂಡು ಅವನೇ ತಿಳ್ಕೊಂಡಿಲ್ಲ ಅಂತಂದ್ರೆ ನೀವು ಇದ್ದೇನು ಪ್ರಶ್ನೆ ಇಲ್ಲ. ಅದಕ್ಕೆ ಅನೇಕರು ಇದಾರಲ್ಲ, ಯಾಕೆ ಪಾಸ್ಟರ್ ಅಂತಂದ್ರೆ ಅವ್ರು ನಿಮಗೋಸ್ಕರ ರೆಡಿ ಮಾಡೋಕ್ಕೋಸ್ಕರ. ಬೆಳಗ್ಗೆ ಬಿಸಿಲು ಸ್ನಾನದಲ್ಲಿ. ಆಮೇನ್. ಹಲ್ಲೆಲೂಯಾ. ಹಳ್ಳಿ ಮಕ್ಕಳು ದೇವ್ರು ಹೇಳ್ತಾರೆ,
ಅನ್ಯ ಜನಗಳನ್ನ ನಿಧಾನ ನಾನು ಅಳಿಸ್ತೀನಿ. ಯಾಕೆ ಗೊತ್ತಾ? ಒಂದು ವೇಳೆ ಕಾಡಿರುವ ಮೃಗಗಳು ಬಂದು ನಿಮ್ಮನ್ನ ಕೊಂದಿತ್ತು, ಅದಕ್ಕೆ ಅವ್ರನ್ನ ಯಾಕೆ ಉಳಿಸಿದೆ ಅಂದ್ರೆ ಅಟ್ಲೀಸ್ಟ್ ಅವ್ರನ್ನ ಕೊಂದ್ಕೊಂಡು ತಿನ್ಕೊಂಡಿರಲಿ ಅಂತ. ಈಗ ಬೆಳಗ್ಗೆ ಬೀಸಲಿ ಎಷ್ಟು ನಮ್ದಲ್ಲಿ ಬೆಳಗ್ಗೆ. ಅದಕ್ಕೆ ಬೈಬಲ್ ಓದಬೇಕು. ದೇವ್ರ ಹತ್ರ ಪರಿಪೂರ್ಣ ಎಲ್ಲರನ್ನ ನಾನು ಸರ್ವನಾಶ ಮಾಡಲ್ಲ. ಯಾಕಂದ್ರೆ ಕಾಡಲ್ಲಿರುವ ಮೃಗಗಳೆಲ್ಲ ಬಂದು ಏನ್ ಮಾಡುತ್ತೆ? ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಅದಕ್ಕೆ ಅವ್ರನ್ನ ಯಾಕೆ ಉಳಿಸಿದೀನಿ ಅಂತಂದ್ರೆ ಮೃಗಗಳಿಗೋಸ್ಕರ. ನಿಮ್ಮನ್ನ ಯಾಕೆ ದೇವ್ರು ಉಳಿಸಿದ್ದಾರೆ ಅಂತಂದ್ರೆ ಅವರಿಗೋಸ್ಕರ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಆಮೆನ್. ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು. ಹಾಗಾದ್ರೆ ದೇವ್ರು ತಿಳ್ಕೊಳ್ಳುವಾಗ ನಮ್ಗೆ ಏನಾಗುತ್ತೆ? ದೀರ್ಘಾಯುಷ್ಯ ಕೊಡ್ತಾರೆ. ಎಂತ ದೀರ್ಘಾಯುಷ್ಯ ಕೊಡ್ತಾರೆ ಅಂತಂದ್ರೆ, ಈ ಏನಕ್ಕಪ್ಪ ಈ ಜೀವನ ಅನ್ನೋದಲ್ಲ, ಒಂದಿನ ಬರುತ್ತೆ ನೀವು ಸಾಯಕ್ಕೂ ನೀವು ಯೋಚನೆ ಮಾಡ್ತೀರಾ. ಯಾಕಂದ್ರೆ ಅಂತ ಲೈಫ್ ದೇವ್ರು ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಇವತ್ತು ಸತ್ತೋಗ್ಬೇಡ, ಸೂಸೈಡ್ ಮಾಡ್ಕೊಂಬೇಡ, ಏನಪ್ಪ ಇದು ಜೀವನ ಅನ್ನೋ ಥರ ಇರುತ್ತೆ. ಆದ್ರೆ ದೇವ್ರು ಎಂಥ ಒಂದು ಅನಾಯಿಂಟಿಂಗ್, ಎಂಥ ಒಂದು ಗಿಫ್ಟ್ ನಿಮ್ಗೆ ಕೊಡ್ತಾರೆ ಅಂತಂದ್ರೆ, ಅದು ಆರೋಗ್ಯ ಆಗಿರ್ಬೋದು, ಅದು ಐಶ್ವರ್ಯ ಆಗಿರ್ಬೋದು, ಅದೊಂದು ಫೇಮಸ್ ಆಗಿ ಅಭಿವೃದ್ಧಿ ಆಗಿರ್ಬೋದು, ಏನೋ ಒಂದು ಯಾವುದೋ ನಿಮಗೆ ನಿಮ್ಮ ಆತ್ಮಕ್ಕೆ, ಅದು ನಿಮಗೆ ಗೊತ್ತಿಲ್ಲ, ಅದು ನಿಮ್ಮ ಆತ್ಮಕ್ಕೆ ಅದು ಸಂತೋಷ ಪಡೋ ಥರ ದೇವ್ರು ಮಾಡ್ತಾರೆ. ಆದರೆ ನಿಮಗೆ ಗೊತ್ತಿರಲ್ಲ ಅದು. ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡ್ತೀವಲ್ಲ, ತುಂಬ ಸುಳ್ಳು ನಾವು ಮಾಡೋ ಪ್ರಾರ್ಥನೆ ಅನೇಕ ಸಮಯ ದೇವ್ರು ನಗಿತಾ ಇರ್ತಾರೆ. ಯಾಕಂದ್ರೆ ನಾವು ಸುಳ್ಳು ಹೇಳ್ತಾ ಇದೀವಿ ಅನೇಕ ಸಮಯ. ಯಾಕಂದ್ರೆ ದೇವರು ನನ್ನ ಅಂತರಾಳವನ್ನು ತಿಳಿದ ಆತನು. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವ್ರ ಹತ್ರ ಹೋಗ್ಬಿಟ್ಟು ನೋಡಿ, ಹೋದ ವಾರ ಹೇಳಿದೆ ಪೇತ್ರನ ಬಗ್ಗೆ ಹೇಳಿದ್ನಲ್ವಾ, ನೀನೆಲ್ಲವನ್ನು ಬಲ್ಲೆ, ಆಮೇನ್, ನಿನ್ನನ್ನು ಪ್ರೀತಿಸ್ತೀಯಾ ಅಂತ ಕೇಳುವಾಗ ಅಲ್ಲಿ ಒಂದು ಸೈತಾನಿಗೆ ಟೆಂಪ್ಟೇಷನ್ ಕೊಡ್ತಾ ಇದ್ದ ತಿರುಗಿ, ನಿನಗೆ ಗೊತ್ತಿಲ್ವಾ ಅಂತ ಅವ್ನು ಹೇಳಲಿಲ್ಲ, ನೀನೇ ಬಲ್ಲೆ. ಅಂದ್ರೆ ಈಗ ಅವನೊಳಗೆ ಏನು ಬೆಳಕು ಬಂತು ಅಂದ್ರೆ, ನಾನು ಎಷ್ಟು ಮಟ್ಟಿಗೆ ನಿಮ್ಮನ್ನು ಪ್ರೀತಿಸ್ಬೋದು, ಎಲ್ಲಿವರೆಗೂ ನಿಮ್ಮನ್ನು ಹಿಂಬಾಲಿಸ್ಬೋದು, ಎಲ್ಲಿ ನಿಮ್ಮನ್ನು ತಳ್ಬೋದು ನಿನಗೆ ಗೊತ್ತು. ಪ್ರೈಸ್ ದಿ ಲಾರ್ಡ್. ಅಷ್ಟೇ, ಆ ರೆವಲ್ಯೂಷನ್ ಬಂದ್ಬಿಡ್ತಾ. ಆ ರೆವಲ್ಯೂಷನ್ ಬಂದ ತಕ್ಷಣ ದೇವ್ರೀಗ ಗಿಫ್ಟ್ ಕೊಡ್ತದೆ. ಏನು ಗಿಫ್ಟ್ ಗೊತ್ತಾ? ಇಷ್ಟು ದಿನ ಮೀನುಗಳನ್ನ ಅಟ್ರಾಕ್ಟ್ ಮಾಡೋ ವ್ಯಕ್ತಿಯಾಗಿರುವ ನೀನು ಮನುಷ್ಯನಿಗೆ ಅಟ್ರಾಕ್ಟ್ ಮಾಡೋ ವ್ಯಕ್ತಿಗಳಾಗಿ ಮಾರ್ಬೇಡ. ಪ್ರೈಸ್ ದಿ ಲಾರ್ಡ್. ಮೀನೆಲ್ಲ ಅವ್ನು ಬಲೆ ಹಾಕಿದಾಗ ಮೀನು ಯಾವಾಗಲೂ ಖಾಲಿ ಆಗಿರಲಿಲ್ಲ, ಅದು ಒಂದ್ಸತಿ ಮಾತ್ರ ಖಾಲಿ ಆಗಿತ್ತು. ಅಂದ್ರೆ ಅವ್ನು ಚಿಕ್ಕ ವಯಸ್ಸಿನ ಮೀನು ಹಿಡಿಯೋ ಅಂದ್ರೆ ಅವ್ನ ಕೈಗೆ ಮೀನು, ಅವ್ನ ಬಲೆಗೆಲ್ಲ ಮೀನು ಬೀಳ್ತಾ ಇತ್ತು. ಈಗ ದೇವ್ರವ್ನು ಹೇಗೆ ಚೇಂಜ್ ಮಾಡಿದ್ರು ಅಂತಂದ್ರೆ, ಈಗ ಅವನು ಮನುಷ್ಯನ ಅಟ್ರಾಕ್ಟ್ ಮಾಡೋ ವ್ಯಕ್ತಿಯಾಗಿ ಮಾರ್ಬಿಟ್ಟ. ಎಷ್ಟು ಮಹಿಮೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ನೀನು ನನ್ನ ಕುರಿಗಳನ್ನು ಹಿಡೀವಿ ಅಂತ ಹೇಳಿಲ್ಲ, ನೀನು ನನ್ನ ಕುರಿಗಳನ್ನು ಸಾಯಿಸುವಿ ಅಂತ ಹೇಳಿಲ್ಲ, ನೀನು ನನ್ನ ಕುರಿಗಳನ್ನು ಮೇಯಿಸಿ. ಅಂದ್ರೆ ಮೇಯಿಸೋದಕ್ಕೆ ಕುರಿ ಬೇಕಲ್ವಾ? ಕುರಿ ಯಾರು ತಗೊಂಡ್ಬರ್ಬೇಕು? ಅವರೇ ಕಳಿಸ್ಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸರಿ, ಮೊದಲನೇ ಭಾಗ ದೇವ್ ತಿಳ್ಕೊಡ್ತಾರೆ ನಮ್ಗೇನು ಆಶೀರ್ವಾದ, ನಮ್ಮ ಹೃದಯ ಪ್ರಿಪೇರ್ ಮಾಡೋದು ಏನು ಲಾಭ? ಏನು ಲಾಭ? ದೀರ್ಘಾಯುಷ್ಯ ಹೆಚ್ಚಾಗುತ್ತೆ. ಎರಡನೇದು, ಪ್ರೈಸ್ ದಿ ಲಾರ್ಡ್, ಅಟ್ರಾಕ್ಷನ್ ವ್ಯಕ್ತಿ ಆಗ್ತೀರಾ. ಇಲ್ಲಿಗೆ ಮುಗಿಯಲ್ಲ, ಇನ್ನು ಬರೋ ವಾರದಲ್ಲಿ ಒಂದೊಂದಾಗಿ ಒಂದು ಚಿಕ್ಕ ರಹಸ್ಯ ಹೇಳ್ಕೊಡ್ತೇನೆ, ಹಾಗೆ ದೇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ಎರಡನೇದು, ಮೋಶೆಯ ಮುಖಾಂತರ ದೇವರು ಮಾಡಿದ ಅದ್ಭುತಗಳಲ್ಲಿ ಒಂದೇ ಒಂದು ಅದ್ಭುತ, ಅದು ಪಾರೋನ್ ಮುಂದೆನೂ ದೇವರು ಅದು ಪ್ರಕಟಿಸ್ಲಿಲ್ಲ. ಎರಡನೇದು, ಇಸ್ರಾಯೇಲ್ ಜನರ ಮುಂದೆ ಪ್ರಕಟಿಸ್ಲಿಲ್ಲ, ಅದು ಮರ್ಮವಾಗೇ ಇತ್ತು. ಯಾವುದಂತ ಯಾರಾದ್ರೂ ಹೇಳಕ್ ಸಾಧ್ಯನಾ? ಎಷ್ಟು ಅದ್ಭುತ ಮಾಡಿದ್ರು? 10 ಮಾಡಿದ್ರಲ್ಲ, ಅದು ಒಂದು ಮಿಸ್ ಮಾಡ್ಕೊಂಡ್ಬಿಟ್ರು. ಅಲ್ಲಿಗೆ ಹೋಗೋಣ ಈಗ. ಅದಕ್ಕೆ ಇದೆಲ್ಲ ಓದ್ಬಿಟ್ಟಿದ್ದೀವಿ, ಇದೆಲ್ಲ ನಮ್ಗೆ ಗೊತ್ತು ಅಂತ ಯಾವಾಗಲೂ ಫಿಕ್ಸ್ ಮಾಡ್ಕೊಬೇಡಿ. ಇದು ಜೀವ ನದಿ, ಇದು ಇದನ್ನು ಮುಳುಗ್ತಾ ಇನ್ನೂ ಸಿಗ್ತಾನೆ ಇರ್ತವೆ ಹೊರತು ಇದು ಯಾವತ್ತೂ ಖಾಲಿ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಯಾವತ್ತು ನೀವು ಫುಲ್ ಸ್ಟಾಪ್ ಆಗ್ಬಿಡ್ತೀರೋ ದೇವ್ರು ತೋರಿಸಲ್ಲ. ದೇವರೇ ಏನೋ ಇದೆ, ಇನ್ನೂ ಏನೋ ಮಹಿಮೆ ಇದೆ, ಇಲ್ಲಿ ಏನೋ ಅಡಕವಾಗಿದೆ ಅಂತ ಇನ್ನೂ ಆಳ ಹೋಗಿ ಅದು ಇನ್ನೂ ದೇವ್ರು ನಿಮಗೆ ತಿಳಿಯಪಡಿಸ್ತಾರೆ. 33ನೇ ಅಧ್ಯಾಯ, ಕ್ಷಮಿಸಿ 4ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ಫಟಾಫಟ ಅಂತ ಓದೋಣ. ಮೋಶೆ ಕೈಲೇನಿತ್ತು? ಕೋಲು. ಪ್ರೈಸ್ ದಿ ಲಾರ್ಡ್. ದೇವ್ರು ಕೇಳ್ತಾರೆ, ನಿನ್ನ ಕೈಲೇನಿದೆ? ಸರೇನ್ ಮಾಡೋದನ್ನ. ಏನಾಯ್ತು ಅದು? ಪ್ರೈಸ್ ದಿ ಲಾರ್ಡ್. ಆಮೇಲೆ ತಿರುಗಿ ಏನ್ ಮಾಡಿದ್ರು? ಯಾವಾಗಲೂ ದೇವರು ನಿಮ್ಮ ಮುಖಾಂತರ ಮಾಡ್ತಾರಲ್ಲ, ನಿಮಗೆ ಭಯ ಆಗಬೇಕು. ಯಾಕಂದ್ರೆ ಯಾವುದನ್ನು ಭಯ ಪಡ್ತಾರೋ ತಿರುಗಿ ಅದನ್ನು ಜಯಿಸೋ ಥರನೇ ಮಾಡ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಬಿಟ್ಟು ಭಯ ಬಿಡು. ಯಾಕಂದ್ರೆ ಅಲ್ಲಿ ಕುರಿನೋ ಮೇಕೆನೋ ಯಾವುದೋ ಬಂದಿದ್ರೆ ಹಿಡಿದು ಬಿಡ್ತಿದ್ದ, ಸಿಕ್ತಪ್ಪ ಅದು ಒಳ್ಳೆ ಲಾಭ. ಪ್ರೈಸ್. ಆದರೆ ಹಾವು ಅಂದ ತಕ್ಷಣ ಅವಾಗ ಏನಾಗ್ಬಿಡ್ತು? ಅಲ್ಲಿ ಭಯ. ಈಗ ದೇವ್ರು ಏನು ಹೇಳಿದ್ರು?
ಅದರ ಬಾಲವನ್ನು. ಯಾಕೆ ಅಂತಂದ್ರೆ ಎಲ್ಲಿವರೆಗೂ ನೀನು ಭಯ ಪಡ್ತೀಯೋ ನೀನು ಸಾಧನೆ ಮಾಡೋಕ್ಕಾಗಲ್ಲ. ನಿನ್ನ ಸತ್ತೋದ್ರೂ ಕೂಡ ಪರವಾಗಿಲ್ಲ, ಯಾಕಂದ್ರೆ ಬಾಲ ಹಿಡಿದ್ರೆ ಕಚ್ಚುತ್ತೆ. ಬಾಲ ಹಿಡಿದ್ರೆ ಅಂತವ್ನು ಹಿಡಿಯಕ್ಕೆ ಹೋದ ನೋಡಿ, ಅವನು ಇವಾಗ ಏನಾದ, ಸಕ್ಸಸ್ ಆದ. ಆದ್ರೆ ಈ ಅದ್ಭುತವನ್ನ ಯಾರ ಮುಂದೆ ಪ್ರದರ್ಶನ ಮಾಡಿದ್ರು? ಆರೋನ್ ಮುಂದೆ ಮಾಡ್ದ್ರ ಇಲ್ವಾ? ಆರೋನ್ ಹೋಗಿ ಏನ್ ಮಾಡ್ತಾನೆ, ಅಲ್ಲಿ ಕೋಲನ್ನು ಹಾಕುವಾಗ ಅಲ್ಲಿ ಹಾವಾಯ್ತು. ಅವ್ರು ಹೇಳ್ತಾರೆ, ಪಾರೋನ್ ಜನ ಹೇಳ್ತಾರೆ ನೀವೇನ್ ಮಾಡೋದು, ನಾವು ಮಾಡ್ತೀವಿ ಅಂತ ಹೇಳಿ ಅವರು ಮಾಡ್ತಾರೆ. ಆದ್ರೆ ಎಲ್ಲ ಹಾವು ಏನ್ ಮಾಡ್ತು, ಆರೋನ್ ಕೋಲ ಏನ್ ಮಾಡ್ತು, ಎಲ್ಲವನ್ನ ತಿಂದ್ಬಿಡ್ತು. ನೆಕ್ಸ್ಟ್ ಇವಾಗ ಹೇಳ್ತೀನಿ ನೋಡಿ, ಇದು ಬಹಳ ಮುಖ್ಯ. ಈಗ ಹೋದ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಮತ್ತೆ ಯೆಹೋವನು ಅವನಿಗೆ ನಿನ್ನ ಕೈಯನ್ನು ಎಲ್ಲಿಟ್ಕೊ ಅಂತ ಹೇಳಿದ್ರು, ಒಳಗಿಡು ಅಂದ್ರು. ಆಮೇಲೆ ಎಂದು ಹೇಳಿದನು. ಕುಷ್ಠರೋಗ ತರ, ಬಿಳಿಗೆ ಕುಷ್ಠರೋಗ ತರ ಆಗ್ಬಿಡ್ತು ಅವನ ಕೈ. ಆಚೆ ನೋಡಿದ್ರೆ ಹೇಗಿದೆ ಅವನ ಕೈ, ಬಿಳಿ ಕುಷ್ಠ ಆಗ್ಬಿಡ್ತು, ಫುಲ್ ವೈಟ್ ಕುಷ್ಠ ಆಗ್ಬಿಡ್ತು. ಆಮೇಲೆ ತಿರುಗಿ ಏನ್ ಮಾಡು, ಹ್ಮ್ 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 ಉಳಿದ ಮೈಯಂತೆ ಇತ್ತು. ಈ ಅದ್ಭುತ ಎಲ್ಲಾದ್ರೂ ಮೋಸೆ ಮಾಡಿದ್ನ? ಅದಕ್ಕೆ ಯಾವಾಗಲೂ ಒಂದೊಂದು ಮರ್ಮಗಳಿರುತ್ತೆ ಇಲ್ಲಿ. ಎಲ್ಲ ಅದ್ಭುತ, ಹಾವು ಕೋಲ್ ಮಾಡ್ದ, ಆದ್ರೆ ಇದನ್ನ ಮಾತ್ರ ಮಾಡ್ಲಿಲ್ಲ. ನಾನು ಹುಡುಕಿ ನೋಡಿದೆ ಎಲ್ಲಾದ್ರೂ ಮಾಡಿದ ನೋಡೋಣ ಅಂತ. ಅವನು ಎಲ್ಲೂ ಅದು ಆ ಒಂದು ಅದ್ಭುತ ಮಾಡಲೇ ಇಲ್ಲ. ಅವಾಗ ಯೋಚನೆ ಮಾಡ್ತಿದ್ದೆ, ಏನಕ್ಕೆ ದೇವ್ರು ಅಂತಂದ್ರೆ, ಈ ಅದ್ಭುತ ಫಾರೋನ್ಗಲ್ಲ, ಈ ಅದ್ಭುತ ಯಾರಿಗೆ, ಇಸ್ರಾಯೇಲ್ ಜನರಿಗಲ್ಲ, ಈ ಅದ್ಭುತ ಮೋಶೆಗೆ ಏನ್ ಹೇಳ್ತಿದ್ದಾರೆ ಗೊತ್ತಾ? ಇಷ್ಟು ದಿನ ನಿನ್ನ ಶಕ್ತಿಯಿಂದ, ಕೈ ಅಂದ್ರೇನು, ಪವರ್, ಶಕ್ತಿ, ನಿನ್ನ ಶಕ್ತಿಯಿಂದ ನೀನೇನ್ ಮಾಡ್ದೆ, ಗೆಲ್ಲಕ್ ನೋಡ್ದೆ. ಅದಕ್ಕೆ ಅದು ಕುಷ್ಠರೋಗ ಹಿಡೀತು. ಯಾಕಂದ್ರೆ ಈಗ ಅವನ ದೇವರನ್ನ ಸೇವೆ ಕರಿತಿರುವಾಗ ಆಲ್ರೆಡಿ ಅವನ ಮೈನಲ್ಲಿ ಒಂದು ಪ್ರಶ್ನೆ ಏನಂತಂದ್ರೆ, ದೇವರೇ ಇದಕ್ಕೆ ಮುಂಚೆ ನನ್ನ ಜನರನ್ನೆಲ್ಲ ಅವರು ಹಿಂಸೆ ಮಾಡುವಾಗ ನಾನು ಅವನ್ನ ಕೊಂದನಲ್ವಾ, ನಾನು ಯುದ್ಧ ಮಾಡ್ದನಲ್ಲ, ಯಾಕಂದ್ರೆ ಒಳಗೆ ಓಡ್ತಿದೆ. ನಮ್ಮ ದೇವರು ಆಲ್ ನೋಯಿಂಗ್ ಗಾಡ್, ಎಲ್ಲ ಧ್ಯಾನಗಳನ್ನ ತಿಳಿದಾತನು. ಒಂದ್ ವೇಳೆ ನೀವು ಮರ್ತರು ಅದನ್ನ ಜ್ಞಾಪಕ ಪಡಿಸಿ ದೇವ್ರು ಉತ್ತರ ಕೊಡೋ ದೇವರು. ನೀವು ಹೇಳಿ ಹೌದಪ್ಪ ಅಯ್ಯೋ ಮರ್ತ್ಬಿಟ್ಟೆ ಅಂತ ಹೇಳೋ ದೇವರಲ್ಲ. ಮೋಶೆ ಒಂದ್ ವೇಳೆ ಮರ್ತಿರ್ಬೋದು. ಯಾಕಂದ್ರೆ ಮೋಶೆ ಏನ್ ಮಾಡ್ದ ಅಂತಂದ್ರೆ, ಇಸ್ರಾಯೇಲ್ ಜನರು ಅಲ್ಲಿ ಕಷ್ಟಪಡೋದು ನೋಡಿ ಏನ್ ಮಾಡ್ದ, ಹೋಗಿ ಅವ್ನು ಒಳ್ಳೇದನ್ನೇ ಮಾಡ್ದ ಅಲ್ಲ, ಈಗಿಪ್ತರನ್ನ ಹೋಗಿ ಹೊಡೆದ. ಆದ್ರೆ ಅವ್ನು ಸತ್ತ ತಕ್ಷಣ ಪರವಾಗಿಲ್ಲಪ್ಪ ನಮ್ಮ ಜನ ಸಪೋರ್ಟ್ ಮಾಡ್ತಾ ಅಂತಂದ್ರೆ, ತಿರುಗಿ ನೋಡಿದ್ರೆ ಇಸ್ರಾಯೇಲ್ ಇಬ್ಬರಿಗೆ ಜಗಳ ಮಾಡುವಾಗ ಅಲ್ಲಿ ಹೋಗಿ ಕೇಳುವಾಗ, ಇದನ್ನ ಯಾರು ನಾಯಕನಾಗಿ ಇಟ್ಟಿದ್ದು, ನೀನೇ ನಮ್ಮ ಮೇಲೆ ಇದಾ ಅಂತ ಹೇಳಿದ ತಕ್ಷಣ ಭಯ ಬಂದು ಏನ್ ಮಾಡ್ದ, ಈಗ ಆ ಒಂದು ದರ್ಶನದಲ್ಲಿ ಬಂದಿರ್ಬೋದು. ಅದಕ್ಕೆ ಒಂದು ದೇವ್ರು ಏನ್ ತೋರಿಸಿದಾರೆ ಅಂತಂದ್ರೆ, ಇದುವರೆಗೂ ನಿನ್ನ ಶಕ್ತಿಯಲ್ಲಿ ನೀನೇನ್ ಮಾಡಿದೆ, ಅದನ್ನ ಮಾಡಿದೆ. ನಿನ್ನ ಸಮಯದಲ್ಲಿ ನೀನು ಮಾಡಿದೆ, ನಿನ್ನ ಮೋಟಿವ್ ಅಲ್ಲಿ ನೀನು ಮಾಡಿದೆ, ರಾಂಗ್ ಟೈಮಲ್ಲಿ ಮಾಡಿದೆ. ಯಾಕಂದ್ರೆ ದೇವ್ರು ಅಬ್ರಾಮ್ ಹೇಳಿದ್ರು 400 ವರ್ಷ ಇಸ್ರಾಯೇಲ್ ಜನರು ಏನ್ ಮಾಡ್ಬೇಕು, ಐಗುಪ್ತ ದೇಶದಲ್ಲಿ ಗುಲಾಮರಾಗಿರ್ಬೇಕು. ಆದ್ರೆ ಮೋಶೆ 40 ವರ್ಷ ಎಲ್ಲಿದ್ದ, ಅರಣ್ಯದಲ್ಲಿದ್ದ. ಆದ್ರೆ ಕ್ಯಾಲ್ಕುಲೇಷನ್ ಮಾಡಿ ನೋಡುವಾಗ ಇಸ್ರಾಯೇಲ್ ಜನರು ಎಷ್ಟು ವರ್ಷ ಇದ್ರು ಅವರು ಐಗುಪ್ತ ದೇಶದಲ್ಲಿ? 430 ವರ್ಷ. ಅಂತಂದ್ರೆ 390 ವರ್ಷದಲ್ಲಿ ಮೋಶೆ ಅವಸರ ಪಟ್ಟ. ಇನ್ನು 10 ವರ್ಷ ವೇಟ್ ಮಾಡ್ಬೇಕಾಗಿತ್ತು. ಅರ್ಥ ಆಗಿಲ್ವಾ? 30 ಇಯರ್ಸ್ ಇವನಿಂದನೇ ಜಾಸ್ತಿ. ಯಾಕಂದ್ರೆ 390 ವರ್ಷದಲ್ಲಿನೇ ಅವನೇನ್ ಮಾಡ್ದಂದ್ರೆ ಅಲ್ಲಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡನು. ಅದಕ್ಕೆ ದೇವರು ಮೋಶೆಗೆ ತಿಳಿಸ್ತಾ ಇದ್ದಾರೆ ಏನಂತಂದ್ರೆ, ಇದುವರೆಗೂ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯದಲ್ಲಿ ಮಾಡಿದಕ್ಕೇನೆ ನಿನ್ನ ಪವರ್ ಏನಾಯ್ತು, ಅಲ್ಲಿ ಯಾವುದು ಅಲ್ಲಿ ಏನ್ ಮಾಡಿಲ್ಲ, ಕೆಲಸ ಮಾಡಲಿಲ್ಲ. ಈಗ ನಾನು ನಿನ್ನನ್ನು ಕಳಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ದೇವ್ರು ಕರೆದಿದ್ದಾರೆ. ವಿ ಆರ್ ಆಲ್ ಕಾಲ್ಡ್ ಅಂತ ಇಂಗ್ಲಿಷಲ್ಲಿ, ಬಟ್ ಫ್ಯೂ ಆರ್ ಸೆಂಟ್ ಅಂತೆ. ಎಲ್ಲರೂ ದೇವ್ರು ಕರೆದಿದ್ದಾರೆ, ಆದರೆ ಸ್ವಲ್ಪ ಜನ ಮಾತ್ರನೇ ಸುವಾರ್ತಿಕನಾಗಿ ಅಪೋಸ್ತಲರಾಗಿ ದೇವರು ಕಳಿಸ್ಬೇಕು. ದೇವರೇ ನನ್ನ ಕರೆದಿದ್ದಕ್ಕಾಗಿ ಸ್ತೋತ್ರ. ಆದ್ರೆ ನೀವು ನನ್ನ ಕಳಿಸ್ಬೇಕು. ಕುರುಬನಾಗಿ ನೀವು ನನ್ನ ಕಳಿಸಿ, ಇವ್ಯಾಂಜಲಿಸ್ಟ್ ಆಗಿ ನೀವು ನನ್ನ ಕಳಿಸ್ಬೇಕು, ಪ್ರಾಫಿಟ್ ಆಗಿ ನೀವು ನನ್ನ ಕಳಿಸ್ಬೇಕು. ಅರ್ಥ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಒಳ್ಳೆ ಬರೀ ಸೇವೆ ಮಾತ್ರ ಹೇಳಿದ್ರೆ ನಿಮ್ಗೆಲ್ಲ ಅಪ್ಪ ನಾವು ತಪ್ಪಿಸ್ಕೊಂಡು ಅನ್ಕೊಂಬೇಡಿ. ಒಳ್ಳೆ ಟೈಲರ್ ಆಗಿ ನಿಮ್ಮನ್ನು ದೇವ್ರು ಕಳಿಸ್ಬೇಕು, ಒಳ್ಳೆ ಕಾರ್ಪೆಂಟರ್ ಆಗಿ ನಿಮ್ಮನ್ನು ಕಳಿಸ್ಬೇಕು.
ಒಳ್ಳೆ ಮೇಸ್ತ್ರಿಯಾಗಿ ನಿಮ್ಮನ್ನು ಕಳಿಸ್ಬೇಕು ಅಂತಂದ್ರೆ ಆ ಕೆಲಸದ ಸಾಮರ್ಥ್ಯ ನಿಮ್ಮ ಒಳಗೇನೆ ಆಟೋಮೆಟಿಕ್ ಕೆಲಸ ಮಾಡುತ್ತೆ. ಎಲ್ಲರೂ ಅಡುಗೆ ಮಾಡ್ಬೋದು, ನೀವು ಫಟ್ ಅಂದ್ರೆ ಅಷ್ಟು ಶ್ರೇಷ್ಠ ಬಂದ್ಬಿಡುತ್ತೆ. ಹೇಗೆ ಬಂತಂದ್ರೆ ನೀವು ಅದಕ್ಕಾಗಿ ಕಳಿಸಲ್ಪಟ್ಟಿದ್ದೀರಾ. ಅದು ನೀವು ಶ್ರೇಷ್ಠವಾಗಿ ಮಾಡುವಾಗ ನಿಮಗೆ ಸನ್ಮಾನ ಅವ್ರು ಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವಾಲಯ ಕೆಲಸ ಮಾಡುವಾಗ ಅಲ್ಲಿ ಕಾರ್ಪೆಂಟರ್ ಕೆಲಸ, ಈ ದ್ರಾಕ್ಷಿ ಕೆತ್ತನೆ ಮಾಡೋ ಕೆಲಸಕ್ಕೆಲ್ಲ ದೇವರು ಆ ಆತ್ಮವನ್ನು ದೇವರು ಏನು ಮಾಡಿದ್ರಂತೆ ಆ ಜನಗಳ ಮೇಲೆ ಹಾಕಿದ್ರಂತೆ. ಅದನ್ನೇ ಹೇಳೋದು ನಿಮಗೆ ಅಟ್ರಾಕ್ಷನ್ ಅಂತ. ಯಾವ ವಿಷಯಕ್ಕಾಗಿ ನಿಮ್ಮನ್ನು ಕರೆದ್ರೋ ನೀವು ಅದ್ರ ಟ್ಯಾಲೆಂಟ್ ಆಗಿಬಿಡ್ತೀರ ಅಂತಂದ್ರೆ 10 ಅವರ್ಲಿ ಮಾಡೋದನ್ನ 4 ಅವರ್ಲಿ ಮಾಡಿ ಮುಗಿಸ್ಬಿಡ್ತೀರಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನಿಮ್ಮನ್ನ ದೇವರು ಅದಕ್ಕಾಗಿಯೇ ಕರೆಯಲ್ಪಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್. ಆಮೇನ್. ಎಷ್ಟು ಜನಕ್ಕೆ ಇದು ಆಶೀರ್ವಾದ ಆಗಿತ್ತು ಇವತ್ತು? ಆಮೇನ್. ಒಂದು ನಿಮಿಷ ನಾವೆಲ್ಲ ಕಣ್ಗಳನ್ನ ಮುಚ್ಚೋಣ. ಹಾಗೆ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಅನೇಕ ಸಮಯ ನಾವು ನಮ್ಮ ಶಕ್ತಿ ಸಾಮರ್ಥ್ಯ ಅನೇಕ ಸಮಯ ನಾವು ಓಡ್ಬಿಡ್ತೇವೆ. ಎಷ್ಟೋ ಏಜ್ನ ವೇಸ್ಟ್ ಮಾಡ್ಕೊಂಡ್ಬಿಡ್ತೇವೆ, ಎಷ್ಟೋ ಟೈಮ್ನ ನಾವು ವೇಸ್ಟ್ ಮಾಡ್ಕೊಂಡ್ಬಿಡ್ತೇವೆ, ಎಷ್ಟೋ ಒಳ್ಳೆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಾವು ವೇಸ್ಟ್ ಮಾಡ್ಕೊಂಡ್ಬಿಡ್ತೇವೆ. ಒಂದು ನಿಮಿಷ ನಾವು ಗ್ರಹಿಸಿಕೊಂಡು ಪವಿತ್ರಾತ್ಮನೇ, ಆ ಮೋಶೆಯಂತೆ ನಾವು ಕೂಡ ಅನೇಕ ಸಮಯ ಅವಸರ ಪಟ್ವಿ. ಆದರೆ ಮತ್ತೆ ನೀನು ಕರ್ತನೇ ಸ್ತೋತ್ರ ಅವಕಾಶ ಕೊಡೋ ದೇವರಪ್ಪ. ಯೇಸುವಿನ ನಾಮದಲ್ಲಿ ಒಂದು ವೇಳೆ ಅವರ ಬಿಸ್ನೆಸ್ಗಳಲ್ಲಿ, ಅವರ ಕೌಟುಂಬಿಕ ಜೀವಿತದಲ್ಲಿ ಅವ್ರ ಕರ್ತನ ಎಲ್ಲ ಕಾರ್ಯಗಳು ಒಂದು ವೇಳೆ ಸೋತಿರ್ಬೋದು, ಆದರೆ ಮತ್ತೆ ನೀನು ಕರ್ತನ ಅವಕಾಶಗಳನ್ನ ಕೊಡೋ ದೇವರಪ್ಪ. ಯೇಸುವಿನ ನಾಮದಲ್ಲಿ ಮತ್ತೆ ಅವಕಾಶಗಳಿಗೆ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ ಬಾಗಿಲುಗಳು ತೆರೆಯಲ್ಪಡಲಿ. ಯೇಸುವಿನ ನಾಮದಲ್ಲಿ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ವಂದನೆ, ವಂದನೆ, ವಂದನೆ ರಾಜ್ಯ ನಿಮಗೆ, ವಂದನೆ, ವಂದನೆ ರಾಜ್ಯ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ್ಯ. ಓ ಗ್ಲೋರಿ, ಗ್ಲೋರಿ ಟು ಗಾಡ್. ಒಂದು ದಯೆ ಉಂಟಾಗಲಿ, ಒಂದು ವಿಶೇಷವಾದ ಅನುಗ್ರಹ ಇದುವರೆಗೂ ಅವರ ಜೀವಿತದಲ್ಲಿ ಬರದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅಟ್ರಾಕ್ಷನ್ ಆಗಲಿ. ಯೇಸುವಿನ ನಾಮದಲ್ಲಿ ಫೈನಾನ್ಸ್ ಅಟ್ರಾಕ್ಟ್ ಆಗಲಿ. ಯೇಸುವಿನ ನಾಮದಲ್ಲಿ ಕೆಲಸಗಳು ಅಟ್ರಾಕ್ಟ್ ಆಗಲಿ. ಯೇಸುವಿನ ನಾಮದಲ್ಲಿ ಜನಗಳು ಅಟ್ರಾಕ್ಟ್ ಆಗಲಿ. ಯೇಸುವಿನ ನಾಮದಲ್ಲಿ ಇನ್ನು ಈಗಿರುವುದಕ್ಕಿಂತಲೂ 1000ರಷ್ಟು ಅಭಿವೃದ್ಧಿ ಆಗಲಿ. ಯೇಸುವಿನ ನಾಮದಲ್ಲಿ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಕರ್ತನೇ ಇದು ನಿನ್ನಿಂದಲೇ ಎಂಬುದಾಗಿ ಹೇಳಲಿ. ಯೇಸುವಿನ ನಾಮದಲ್ಲಿ ರಾಜ್ಯ. ಓ ನಿಮಗೆ ವಂದನೆ, ವಂದನೆ. ಒಂದೊಂದು ಚಿಕ್ಕ ಮಕ್ಕಳ ಮೊದಲುಕೊಂಡು ದೊಡ್ಡವರ ಪರ್ಯಂತ ನೀನು ನಷ್ಟಗಳನ್ನು ತಿರುಗಿ ನೀನು ಲಾಭ ಮಾಡುವ ದೇವರಾಗಿದೆಯಾ ಸ್ವಾಮಿ. ಮತ್ತೆ ತಮ್ಮ ಹೃದಯಗಳನ್ನು ನಿಮ್ಮ ಸಮ್ಮುಖಕ್ಕೆ ತಯಾರಿ ಮಾಡಿಕೊಳ್ಳಲಿ, ಮತ್ತೆ ನಿಮಗಾಗಿ ಒಂದು ಸ್ಥಳವನ್ನು ಕೊಡಲಿ, ಮತ್ತೆ ನಿನ್ನ ಬಳಿಗೆ ಓಡಿ ಬರಲಿ ರಾಜ್ಯ. ನಿನ್ನ ಸಮ್ಮುಖದಲ್ಲಿ ಐಶ್ವರ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ಆರೋಗ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ದೀರ್ಘಾಯುಷ್ಯ ಉಂಟು, ನಿನ್ನ ಸಮ್ಮುಖದಲ್ಲಿ ಫಲ ಸಾಮರ್ಥ್ಯಗಳುಂಟು ರಾಜ್ಯ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಓ ನಿಮಗೆ ವಂದನೆ, 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 ವಂದನೆ. ಎಲ್ಲ ಮಹಿಮೆಯು ಘನವು ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಸ್ವಾಮಿ. ಆಮೇನ್. ಅದೇ 2 ಕೊರಿಂಥರ 17ನೇ ಅಧ್ಯಾಯ 3ನೇ ವಾಕ್ಯ. ತಿರುಗಿ ಅಲ್ಲಿಗೆ ಹೋಗೋಣ. ಎಲ್ಲ ಹೇಳಿ, ತಯಾರಿ. ಪ್ರಿಪೇರ್ಡ್ ಇಸ್ ವೇ. ಪ್ರೈಸ್ ದಿ ಲಾರ್ಡ್. ಅನೇಕ ಸಮಯ ನಾವು ತಯಾರಿ ಮಾಡಬೇಕಾಗಿದೆ, ಅನೇಕ ಸಮಯ ದೇವರು ನಮ್ಮನ್ನು ತಯಾರಿ ಮಾಡಬೇಕಾಗಿದೆ. ದೇವರೇ ನಾಳೆಯಿಂದ ಬಿಟ್ಬಿಡ್ತೇನಪ್ಪ ಯೇಸು ನಾಮದಲ್ಲಿ ಆಮೇನ್. ನಾಳೆ ಯಾಕೆ ಬಂದಿಲ್ಲ? ಅದು ನೀವು ಬಿಟ್ಬಿಟ್ರಿ, ನೀವು ಚೆನ್ನಾಗಿದ್ದೀರಾ. ಪ್ರೈಸ್ ದಿ ಲಾರ್ಡ್. ನೀವು ಚೆನ್ನಾಗಿದೆ ಅಂತ ಅವ್ರು ಹೇಳ್ಬೇಕು. ನಾನು ಕರೆಕ್ಟ್ ಆಗಿದ್ದೀನಿ ಬ್ರದರ್, ನಾನು ಸತ್ಯವಂತನಾಗಿದ್ದ ನೀವು ಹೇಳ್ಬಾರ್ದು. ನೀವು ಸತ್ಯವಂತರಾಗಿದ್ದರೆ ಕರೆಕ್ಟ್ ಆಗಿದೆ ಅಂತ ಯಾರು ಹೇಳ್ಬೇಕು? 2 ವಾರ ಬೈಬಲ್ ಓದಿ ಪ್ರಾರ್ಥನೆ ಮಾಡ್ಬಿಟ್ರೆ ಅಷ್ಟೇ, ದೇವ್ರನ್ನ ಇಡ್ಸ್ಬಿಡ್ತೀವಿ ಸಿಂಹಾಸನದಿಂದ. ದೇವರೇ ಯಾಕೆ ನೀನು ಮಾಡಿಲ್ಲ? ಬೈಬಲ್ ಓದಿದೆ ತಾನೇ, ಪ್ರೈಸ್ ಇಷ್ಟೆಲ್ಲ ಕೊಟ್ಟನಲ್ವಾ ದೇವರೇ? ದೇವ್ರ ಮೇಲೆ ಜಗಳ ಮಾಡ್ತೀವಿ. ದೇವ್ರು ಹೇಳ್ತಾರೆ, ನೀನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾ ಹಿಡಿದುಕೊಂಡ್ಬಿಡ್ಬೇಕಾ? ಪ್ರೈಸ್ ಅಲ್ಲ. ನಿಮ್ಮನ್ನ ದೇವ್ರ ತಯಾರಿ ಮಾಡೋ ದಿನ ಬಂದ್ರೆ ನೀವು ಕೇಳದೆ ಬೇಡ, ತಾನಾಗೇ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅನೇಕ ಸಮಯ ನಮ್ಮ ಹೃದಯ ಗ್ರಹಿಸುವ, ಹಂಬಲಿಸುವ ಒಂದು ದಿನ ಅಂತ ಒಂದು ಅದು ನಾವು ಏರ್ಪಡಿಸ್ಕೊಳ್ತೀವಿ ಹೊರತು ಅದು ದೇವರು, ಪ್ರೈಸ್ ದಿ ಲಾರ್ಡ್, ಅದು ಏರ್ಪಡಿಸುವಂಥದ್ದಲ್ಲ. ಅದು ನಾವು ಗ್ರಹಿಸ್ಕೊಳ್ಬೇಕು. ನಮ್ಮನ್ನು ಸರಿಪಡಿಸೋದು ಅವ್ರ ಕೆಲಸ ಅಷ್ಟೇನೆ. ನೋಡಿ, ಇಸ್ರೇಲ್ ಈ ಜನಗಳು ತಯಾರಿ ಮಾಡ್ಕೊಂಡು ನೋಡಿ. ಈ 3ನೇ ವಾಕ್ಯ ಓದೋಣ. ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. 3ನೇ ಅಧ್ಯಾಯದಲ್ಲಿ, ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ಫಟ್ ಅಂತ ಓದಿ. ಹ್ಮ್ 19ನೇ ಅಧ್ಯಾಯ
ಹಾಗೆ ಅದನ್ನ ಓದಿದ ನಂತರ ಈಗ ಯೆಶಾಯ 19:20 ವಾಕ್ಯ ಓದೋಣ. 20 ವಾಕ್ಯ, Isaiah chapter 19 verse 20. ಇದು ಬಹಳ ಮುಖ್ಯವಾಗಿ ಓದೋಣ. ಹಿಂಸಕರ ದೆಸೆಯಿಂದ ಯೆಹೋವನನ್ನು ಕೂಗಿಕೊಳ್ಳಲು ಆತನು ಅವರಿಗಾಗಿ ಹೋರಾಡುವ ಶೂರನಾದ ರಕ್ಷಕನನ್ನು ಕಳುಹಿಸಿ ಅವರನ್ನು ಉದ್ಧರಿಸುವನು. ಎಲ್ಲಿವರೆಗೂ ನಿಮಗೆ ಅದು ಪಾಪವಾಗಿರ್ಬೋದು, ಅದು ಕಾಯಿಲೆ ಆಗಿರ್ಬೋದು, ದರಿದ್ರ ಆಗಿರ್ಬೋದು, ಸಾಲ ಆಗಿರ್ಬೋದು, ಎಲ್ಲಿವರೆಗೂ ಅದು ನಿಮಗೆ ಇಷ್ಟ ಅಂತ ದಬ್ಕೊಳ್ತಿರೋ ಅಲ್ಲಿವರೆಗೂ ನಿಮ್ಗೆ ಬಿಡುಗಡೆ ನೋಡಕ್ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾವಾಗ ಅದು ನನಗೆ ಬೇಡ ನೋಡಿ, ಅದು ಹಿಂಸಕರ ದೆಸೆಯಿಂದ ಕೂಗಿಕೊಳ್ಳಲು ನಮಗಿದು ಬೇಡ ಅಂತ ಯಾವಾಗ ನಿರಾಕರಿಸ್ತೀರೋ ಆವಾಗ ನೀವು ದೇವರಿಗೆ ಬಾಗಿಲು ತೆರಿತಾ ಇದ್ದೀರಾ ಅಂತ ಅರ್ಥ. ದೇವರು ಅದ್ಭುತ ಮಾಡಕ್ಕೆ ರೆಡಿ ಇದ್ದಾರೆ, ಆದ್ರೆ ಅನೇಕರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅರ್ಥ ಆಗಿಲ್ವಾ? ಪವಿತ್ರಾತ್ಮ ಸಹಾಯ ಮಾಡಲಿ. ನೋಡಿ, ಎಷ್ಟೋ ಜನ ಕೂಲಿ ಕೆಲಸ ಮಾಡ್ತಾರಲ್ಲ, ಅಲ್ಲೇ ಚಾಪೆ ಹಾಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ. ಆದ್ರೆ ಸಂಬಳ ಒಂದಿನಕ್ಕೆ 1000, 1200, ಅದೊಂದು ಬೆಡ್ ತಗೊಳ್ಳೋಣ ನಾವು, ಈ ಥರ ಆ ಮೈಂಡೇ ಬರಲ್ಲ. ಬಿಡೋ, ಎಲ್ಲೋ ಒಂದು ಮಲ್ಕೊಂಡ್ಬಿಡೋಣ. ಅವ್ರ ಮೈಂಡ್ ಸೆಟ್ ಹಾಗೆ ಇರುತ್ತೆ, ಅವ್ರು ಅಲ್ಲೇ ಇರ್ತಾರೆ. ಅದು ದುಡ್ಡು ಎಷ್ಟೋ ಬಂದು ಹೋಗ್ಬಿಟ್ಟಿರುತ್ತೆ, ಆದರೆ ಅವ್ರದ್ದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋ ಮೈಂಡೇ ಇಲ್ಲ. ಎಲ್ಲಿವರೆಗೂ ದಬ್ಕೊಳ್ತಿರೋ, ಎಲ್ಲಿವರೆಗೂ ಟ್ಯಾಬ್ಲೆಟ್ಸ್ ನಂಬ್ಕೊಂಡಿರ್ತಾರೆ, ಈ ರೀತಿ ಸರಿಯಾಗುತ್ತೆ, ಯಾವಾಗ ಡಾಕ್ಟರ್ಲ ಕೈ ಬಿಟ್ಮೇಲೆ ಅಯ್ಯೋ ಅಂತ ಅವಾಗ ಹೋಗೋದಕ್ಕಿಂತ ಇರುವಾಗಲೇ ಇಂಥ ಕಾಯಿಲೆ ನಮಗೆ ಬೇಡಪ್ಪ ಅಂತ ಯಾವಾಗ ಒಳಗೆ ಅಂತರಂಗದಲ್ಲಿ, ಪ್ರೈಸ್ ದಿ ಲಾರ್ಡ್, ನೀವು, ಯಾಕಂದ್ರೆ ಇದು ಭಾಳ ಮುಖ್ಯ, ಈ ಸೇವೆ ಭಾಳ ಮುಖ್ಯ. ಯಾಕಂದ್ರೆ ಇವಾಗ ಎಷ್ಟೋ ಜನ ದೆವ್ವ ಹಿಡಿದವ್ರು ಬಂದಿರ್ತಾರೆ, ಸುಮ್ಮನೆ ಹೋಗೆಲ್ಲ ಪ್ರೇ ಮಾಡೋಕ್ಕಾಗಲ್ಲ. ಅನೇಕ ಹೇಳ್ತಾರೆ ಯಾಕೆ ದೆವ್ವ ಓಡಿಸಿ ಹೋಗಿಲ್ಲ, ಯಾಕಂದ್ರೆ ಅವನ ಒಳಗೆ ದೆವ್ವವು ಬಿಡುಗಡೆ ಆಗ್ಬೇಕು ಅನ್ನೋ ಮನಸ್ಸು ಅವನೊಳಗೆ ಬರಲಿಲ್ಲ. ಅರ್ಥ ಆಯ್ತಾ? ಪ್ರೈಸ್ ದಿ ಲಾರ್ಡ್. 2000 ದೆವ್ವ ಹಿಡಿದವನ್ನ ಯಾಕೆ ಯೇಸು ಹಿಡ್ಕೊಂಡು ಹೋದ್ರು ಗೊತ್ತಾ? ಇವನ ಹೃದಯ ಅವನ್ ಬಿಡುಗಡೆ ಆಗ್ಬೇಕನ್ನೋ ಆಸೆ ಅವನೊಳಗಿದ್ದಿತ್ತು. ಹೇಗೆ ಗೊತ್ತಾಯ್ತು ಅಂದ್ರೆ, ಅವ್ನು ಬಿಡುಗಡೆ ಆಗಿದ ತಕ್ಷಣ ಏನ್ ಹೇಳ್ತಾನೆ ಗೊತ್ತಾ? ನಾನು ನಿನ್ನಿಂದನೇ ಬರ್ತೇನೆ. ದೇವರು ಹೃದಯದ ಕೂಗನ್ನು ನೋಡುವ ದೇವರು. ಈ ವಾಕ್ಯಕ್ಕೂ ಆ ದೆವ್ವ ಹಿಡಿದವನಿಗೂ ಸ್ವಲ್ಪ ಹೋಲಿಕೆ ಮಾಡಿ ನೋಡಿ. ಅವನಿಗೆ ಮೈಂಡ್ ದೆವ್ವ ಹಿಡಿದಿದೆ, ಆದ್ರೆ ಆತ್ಮದ ಏನ್ ಮಾಡ್ತಿದೆ? ಆತ್ಮ ದೇವರನ್ನ ಬಂದಿದ್ದು, ಅದು ದೇವರನ್ನ ಕೂಗಿಕೊಳ್ತಾ ಇದೆ. ಆದ್ರೆ ಅವ್ನ ಮೈಂಡ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಅವ್ನು ತನ್ನನ್ನೇ ಚಿವಿತ್ಕೊಳ್ತಾ ಇದ್ದಾನೆ. ಎಲ್ಲ ಮಾಡ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಅವನಲ್ಲಿ ಏನಿದೆ? ಬದುಕಬೇಕು, ಬಾಳ್ಬೇಕು, ಗೆಲ್ಬೇಕನ್ನೋ ಒಳಗೆ ಆಸೆ ಇದೆ. ಆದ್ರೆ ಅನೇಕರು ದೆವ್ವನ ಏನ್ ಮಾಡ್ಕೊಂಡ್ಬಿಟ್ಟು ದಬ್ಕೊಂಡ್ಬಿಟ್ಟಿರ್ತಾರೆ. ಅಂಥವ್ರು ನೀವು ಏನೇ ಓಡ್ತಾ ಅದು ಹೋಗಲ್ಲ. ಹೋದಂತ ದಬ್ಬಂತ ಬಿದ್ದಿರುತ್ತೆ. ತಿರುಗಿ ನೀವು ಮನೆಗೆ ಹೋದ್ರಿಗೆ ಫೋನ್ ಬಂದಿರುತ್ತೆ, ಪಾಸ್ ತಿರುಗಿ ಬಂದ್ಬಿಡ್ತು. ಪ್ರೈಸ್ ದಿ ಲಾರ್ಡ್. ಈಗ ಪ್ರಾಬ್ಲಮ್ ಯಾರ್ದು? ಅವಾಗ ಸೇವ್ ಕುತ್ಕೊಂಡು ಫಾಸ್ಟಿಂಗ್, ದೇವರೇ ಸ್ತೋತ್ರ, ಯಾಕೆ ನಾನು ಪ್ರಾರ್ಥನೆ ಮಾಡಿ ಹೋಗ್ಲೇ ಇಲ್ಲ? ಈ 40 ದಿನ ಉಪವಾಸ, ಇಲ್ಲಿ 40 ದಿನ ಪಾಪ ಇವರು ಉಪವಾಸ ಇರ್ತಾರೆ, ಆರಾಮ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರ್ತಾರೆ. ದೆವ್ವ ಓಡ್ಸೋಕೆ ಉಪವಾಸ ಬೇಕಾಗಿಲ್ಲ, ದೆವ್ವ ಓಡ್ಸೋಕೆ ಯೇಸು ನಾಮ ಸಾಕು. ಆದ್ರೆ ಯೇಸು ನಾಮ ಅಲ್ಲಿ ಕಾರ್ಯ ಮಾಡ್ಬೇಕಂದ್ರೆ ಅವರ ಆತ್ಮದಲ್ಲಿ. ಅದಕ್ಕೆ ನೋಡಿ, ಈ ಕೊಡೋ ಸಂದೇಶ ಆಗಲಿ, ಈ ಅಭಿವೃದ್ಧಿ ಸಂದೇಶ ಅನೇಕರಿಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ? ದರಿದ್ರವನ್ನ ಇಷ್ಟಪಟ್ಟಿರ್ತಾರೆ. ಯಾವಾಗ ಒಬ್ಬ ವ್ಯಕ್ತಿ ನಾನು ಕೂಡ ಅನೇಕರಿಗೆ ಸಹಾಯ ಮಾಡೋ ಸ್ಥಾನ ಬರಕ್ ಸಾಧ್ಯನಾ, ನಾನು ಆಶೀರ್ವಾದ ಇರೋದಕ್ಕೆ ಸಾಧ್ಯನಾ, ನಾನು ಒಂದು ಸ್ವಂತ ಮನೆ ಮಾಡ್ಕೊಂಡು, ಇದೆಲ್ಲ ಒಂದು ಒಳ್ಳೆ ಆಸೆ ಬಂದ್ರೇನೆ ದೇವ್ರ ಬಾಗಿಲು ತೆರೆಯೋದು ಸಾಧ್ಯ. ಅರ್ಥ ಆಗಿಲ್ವಾ? ಪ್ರೇಯರ್ ಮಾಡ್ತಾ ಇದ್ದೀನಿ ಬ್ರದರ್, ಯಾಕೆ ಮಾಡ್ತಾ ಇದ್ದೀರಾ? ಯಾವ ಪ್ರಾರ್ಥನೆ ಮಾಡಬೇಕು, ಆ ಪ್ರೇಯರ್ ಅನ್ನೋದೊಂದು ಸೀರಿಯಸ್ನೆಸ್ ಬರಬೇಕು. ದೇವರೇ, ಯಾವಾಗ ನಾನು ಇದರಿಂದ ಬೀಳಾಗೋದಕ್ಕೆ ಸಾಧ್ಯ? ಆ ಹಂಬಲ, ಆ ಕೂಗು ನೋಡಿ. ಇಸ್ರಾಯೇಲ್ ಜನರು ಏನು ಮಾಡ್ತಿದ್ದಾರೆ ಅಂತಂದ್ರೆ, ಈ 430 ವರ್ಷ ಅಂದ್ರೆ 429 ವರ್ಷ ಅವರೆಲ್ಲ ಏನಾಗ್ಬಿಟ್ಟಿದ್ರು, ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರು. ಅಂತಂದ್ರೆ ಅದೇ ಅವ್ರಿಗೆ ನೋಡಿ, ಜೈಲ್ ಇರ್ತಾರೆ ನೋಡಿ, ಜೈಲಲ್ಲಿ ಅವ್ರಿಗೆ ಅದೇ ಡನ್ ಓಡು ಪ್ರೈಸಲ್ಲಿ ಊಟ ಮಾಡು, ಅದು ಅವ್ರಿಗೆ ಅಭ್ಯಾಸ ಆಗ್ಬಿಡ್ತು. ಎಷ್ಟು ಜನ ನೇವಿ ಏರ್ಫೋರ್ಸ್ ಎಲ್ಲ ಈ ಸ್ಟೂಡೆಂಟ್ಸ್ ಇರ್ತಾರೆ, ಹೋಗಿ ನೋಡಿ. ಫಸ್ಟ್ 1 ಇಯರ್ ಏನು ಮಾಡ್ಬೇಕಂದ್ರೆ ಯಾರು ನಡ್ಕೊಂಡು ಹೋಗಂಗೆ ಇಲ್ಲ. ರೂಮಿಂದ ಆಚೆ ಬಂದ್ರೆ ಬ್ಯಾಗ್ ತಗೊಂಡು ಓಡಬೇಕು. ಅದು ಕ್ಲಾಸ್ ಆದ್ರೂ ಓಡಬೇಕು, ಕ್ಲಾಸ್ ಬಿಟ್ಟರು ಓಡಬೇಕು, ಟಿಫನ್ ಎಲ್ಲ ಕ್ಯಾಂಟೀನ್ ಟೈಮಿಂಗ್ಸು ಅಲ್ಲಿ ಕರ್ರಂತ ಹೊಡೆದ್ರೆ ಓಡ್ಬೇಕು, ನಡ್ಕೊಂಡು ಹೋದ್ರೆ ಫೈನು. 1 ವರ್ಷ ಟ್ರೈನಿಂಗ್.
ಯಾಕಂದ್ರೆ ಆ ಸ್ಥಾನಗಳಾಗಿದೆ, ಯಾಕಂದ್ರೆ ಪೋಸ್ಟ್ ಆಗಿದೆ, ಸನ್ಮಾನ ಆಗಿದೆ. ನಮ್ಗೆ ದೇವರೇ ನಿನ್ನ ಚಿತ್ತ ಆದರೆ ನಾಳೆನೇ ದೊಡ್ಡ ಅಭಿಷೇಕಿತ ಸೇವಕನಾಗಿ ಮಾಡಿಬಿಡು ಯೇಸು ನಾಮದಲ್ಲಿ, ಆಮೇನ್. ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರು ಆ ಕೂಗು, ಆ ಹಂಬಲ ಅನೇಕ ಸಮಯ ಯಾಕೆ ನಿಮ್ಗೆ ನಡೀತಾ ಇಲ್ಲ, ಯಾಕೆ ಝೀರೋ ಆಗ್ತಿದೆ, ಯಾಕೆ ಆಗ್ತಿಲ್ಲ ಅಂದರೆ ನಿಮ್ಮಲ್ಲಿ ಆ ಕೂಗು ಬರ್ತಾ ಅಂತ ದೇವ್ರು ನೋಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಕೀರ್ತನೆ 139 ಹೇಳುತ್ತೆ, ಯೆಹೋವನೇ ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡು. ನಮ್ಮನ್ನು ಪರೀಕ್ಷಿಸಿ ತಿಳ್ಕೋ ಅವಶ್ಯಕತೆ ಇಲ್ಲ. ಈ ಪರೀಕ್ಷೆಗಳಲ್ಲಿ ನಮ್ಮ ಹೃದಯ ಕೂಗನ್ನ, ಆಮೇಲೆ ಆ ಒಂದು ಕೂಗನ್ನ, ಆ ಸ್ಥಾನವನ್ನ ಇಷ್ಟಪಡ್ತೇನೆ ಎಂಬುದನ್ನ ದೇವ್ರೇನ್ ಮಾಡ್ತಾರೆ, ನೋಡುವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅನೇಕರಿಗೆ ಯಾರ್ದೇನೋ ಬೈದ್ರೇ ರೋಷ ಬರುತ್ತಾ ಇಲ್ವಾ? ನಿನ್ಗೆ ಅಷ್ಟೇ ಆಗಲ್ಲ ಅಂತಿರ್ತಾರೆ, ಮಾಡೇ ತೋರಿಸ್ತೀನಿ, ಅದು ಬರೋಗೂ ವೇಟ್ ಮಾಡ್ತಾರೆ. ಅದಕ್ಕೆ ಯಾಕೆ ಈ ಎಲ್ಲ ಘಟನೆಗಳು ಬರುತ್ತೆ ಗೊತ್ತಾ? ಯಾಕೆ ಎಲ್ಲ ಘಟನೆ ಬರುತ್ತೆ ಅಂತಂದರೆ ಅವನಲ್ಲಿ ಆ ಒಂದು ರೋಷಗಳು ಬರಲಿ ಅಂತಾನೆ. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ದೇವ್ರು ನಿಮ್ಮನ್ನು ಅದಿಟ್ಟು, ಅದಕ್ಕೆ ಪ್ರಾಬ್ಲಮ್ಸ್ ಬಂದಾಗ, ಅದಕ್ಕೆ ಜಪಾನಲ್ಲಿ ನೋಡಿ ಏನೇ ಬಂದು ಅವ್ರು ಹೇಳ್ತಾರಂತೆ, ಆಪರ್ಚುನಿಟಿ ಅಂತಾರಂತೆ. ಪ್ರೈಸ್ ದ ಲಾರ್ಡ್. ಒಳ್ಳೆ ಅವಕಾಶ ಸಿಕ್ತು ಈಗ ನಾವು ಇದನ್ನು ಗೆಲ್ಲಕ್ಕೆ ಅಂತ. ನಾವು ಪ್ರಾರಂಭ ಮಾಡ್ಬಿಟ್ಟು ಸಾಕು, ಅಯ್ಯೋ ಹೋಯ್ತಪ್ಪ ಎಲ್ಲಾದ್ರೂ ಹೋಗಿ ಸಾಯಣ ಅಂದ್ಕೊಳ್ತೀವಿ. ಯಾಕೆ ಇದು ಹೇಳ್ತೀವಿ ಅಂತಂದರೆ, ಯೇಸುವಿನ ನಾಮದಲ್ಲಿ ಈ ಇವಾಗಿಂದನೇ ಒಂದು ಪವಿತ್ರಾತ್ಮನೇ ಆ ಒಂದು ಹಾಗೆತನ ನನ್ನಲ್ಲಿ ಬರಲಿ. ಅದಕ್ಕೆ ನೋಡಿ, ಎಲೆ ಕುಮಾರನ್ ಏನು ಮಾಡ್ದ ಅಂತಂದರೆ, ಅವ್ರ ಅಪ್ಪ ಏನು ಮಾಡಿದ್ರು, ಫ್ರೀಯಾಗಿ ದುಡ್ಡು ಕೊಟ್ಟು ಕಳಿಸ್ಬಿಟ್ರು. ಆದರೆ ಅವನಿಗೆ ಎಲ್ಲ ಲಾಸ್ ಆಗಿ ಹಂದಿ ತಿನ್ನೋ ಆಹಾರ ಸಿಕ್ಕುವಾಗ ಅವನಲ್ಲಿ ರೋಷ ಬಂತು. ಪ್ರೈಸ್ ದ ಲಾರ್ಡ್. ನಮ್ಮ ತಂದೆ ಮನೇಲಿ ಎಷ್ಟು ಜನ ತಿಂದು ಎಷ್ಟು ಚೆನ್ನಾಗಿದ್ದಾರೆ, ಆ ಯೋಚನೆ ಯಾವಾಗ ಬರುತ್ತೋ ಆವಾಗಲೇ ದೇವರು ಬಾಗಿಲು ತೆರೆಯೋದಕ್ಕೆ ಸಾಧ್ಯ. ಪ್ರೈಸ್ ದ ಲಾರ್ಡ್. ನಾನಾಗಿ ಯೋಚನೆ ಮಾಡಿದೆ ಅದಲ್ಲ, ಅದನ್ನೇ ಕನ್ವಿಕ್ಷನ್ ಅನ್ನೋದು. ಅದೇ ಪವಿತ್ರಾತ್ಮ ಕಾರ್ಯವನ್ನು ಮಾಡೋಣ. ಯಾವುದೆಲ್ಲ ನೀವು ದಬ್ಕೊಂಡ್ಬಿಟ್ಟಿರ್ತೀರೋ ಅಂದರೆ ಕಾಯಿಲೆ, ಕಷ್ಟ, ನಷ್ಟ, ಒಂದಿನ ಚೀತು ಅಂತ ಹೇಳಿ ನಿರಾಕರಿಸ್ತೀರಿ ನೋಡಿ, ಅಂಥವ್ರಿಂಥ ಸಂದೇಶ ಕೇಳೋಕ್ಕೆ ಸಾಧ್ಯ. ಎಲ್ಲರೂ ಸಂದೇಶ ಕೇಳೋಕ್ಕಾಗಲ್ಲ. ಪ್ರೈಸ್ ದ ಲಾರ್ಡ್. ಯಾಕಂದ್ರೆ ಇನ್ನೂ ಆ ಮಟ್ಟಿಗೆ ಅನೇಕರು ಬಂದೇ ಇಲ್ಲ. ಅನೇಕರು ಇನ್ನೂ ದೇವ್ರು ಮಾಡ್ತಾರೆ, ದೇವ್ರು ಕೊಡ್ತಾರೆ ಅಂತ ಕಾಯ್ಕೊಂಡಿದ್ದಾರೆ. ದೇವರೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ಪ್ರೈಸ್ ದ ಲಾರ್ಡ್. ಎಲ್ಲೆಡೆ ದೇವರೆಲ್ಲವನ್ನ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಪ್ರೇಯರ್ ನೀವು ಫಾಸ್ಟಿಂಗ್ ಮಾಡೋದ್ರಿಂದ ದೇವ್ರು ಡೋಂಟ್ ಚೇಂಜ್ ಗಾಡ್. ದೇವರನ್ನ ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ. ಆದ್ರಿಂದ ನಾನು ಏನಾದ್ರು ಒಂದು ಆಗ್ಬೇಕನ್ನೋ, ಬದಲಾವಣೆ ಆಗ್ಬೇಕನ್ನೋ ಆಸೆ ಪಡಿ. ಪ್ರೈಸ್ ದ ಲಾರ್ಡ್. ಸಡನ್ ಆಗಿ ಹೇಳ್ತೀನಿ ನೋಡಿ, ಇದೆಲ್ಲ ದೇವ್ರ ಕೃಪೆ. ಸಡನ್ ಆಗಿ ಈ ಜೋಬ್ ಖಾಲಿ ಆಗಿರೋದು ಅದು ಒಂದು ದರಿದ್ರ, ಯಾಕಿದೆ ಆಗ್ತಿದೆ ಅನ್ನೊಂದು ರೋಷ ಬರುವಾಗ ಐಶ್ವರ್ಯ ಸಂಪಾದಿಸುವ ಸಾಮರ್ಥ್ಯ ಕೊಡ್ತಾರೆ. ಏನು ಕೊಡ್ತಾರೆ? ಐಡಿಯಾಸ್ ಕೊಡ್ತಾರೆ ದೇವರು. ಹಲ್ಲೆಲೂಯಾ, ಆಮೇನ್. ಬೇರೆ ಈ ಸಂಬಳನ ನೆಕ್ಸ್ಟ್ ಇನ್ನೇನೋದೊಂದು ಮಾಡೋಣ, ಇನ್ನೇನೋದೊಂದು ಬಿಸ್ನೆಸ್ ಮಾಡೋಣ. ಅದಕ್ಕೆ ಪೇತ್ರ, ಲಾಸ್ಟ್ ಹೇಳಿ ಮುಗಿಸ್ತೀನಿ, ಟೈಮ್ ಆಯಿತು. ಮತ್ತಾಯ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ ಓದುವಾಗ ಅಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅಲ್ಲಿ ಶಿಷ್ಯ ಬಂದು, ಅಲ್ಲಿ ಪರಿಸರ ಬಂದು ಕೇಳ್ತಾರೆ, ಏನಪ್ಪ ನಿನ್ನ ಗುರು ಟ್ಯಾಕ್ಸ್ ಕಟ್ಟಲ್ವಾ ಅಂತ ಕೇಳಿದ ತಕ್ಷಣ, ಹಾಂ ಕಟ್ತಾರೆ ಅಂತ ಹೇಳ್ಬಿಟ್ಟಲ್ವಾ. ಪ್ರೈಸ್ ಹಲ್ಲೆಲೂಯಾ. ಒಳಗೆ ಬರ್ತಿದ್ದಂಗ್ಲೆ, ಯಾಕೆ ಓದೋಕೆ ಟೈಮ್ ಇಲ್ಲ, ಟೈಮ್ ಆಯಿತು, ಸಿಂಪಲಾಗಿ ಹೇಳ್ತೀನಿ ನೋಡಿ. ಒಳಗೆ ಬರ್ತಿದ್ದಂಗ್ಲೆ ಅವನ ಬಾಯಿ ತೆರೆದು ಹೇಳಕ್ಕೆ ಮುಂಚೆನೆ ಯೇಸು ಸ್ವಾಮಿ ಹೇಳ್ತಾರೆ, ಸಮುದ್ರದಲ್ಲಿ ಹೋಗಿ ಏನು ಮಾಡು. ಯಾಕೆ ಆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆ ಮನೆ ತೆಗೆದುಕೊಟ್ಟಿದೆ, ದಶಮ ಕೊಡಲಿ, ಆ ಮನೆಗೆ ತಗೊಂಬ ಅಂತ ಹೇಳ್ಬೋದಾಯ್ತಲ್ವಾ. ಪ್ರೈಸ್ ದ ಲಾರ್ಡ್. ಬಂದ ಕಲೆಕ್ಷನಲ್ಲಿ ಆ 4 ಫ್ಯಾಮಿಲಿ ಮಿಸ್ ಆಗಿದೆ, ಹೋಗಿ ತಗೊಂಬ. ಅವ್ನು ಕೂಡ ನೋಡು, ಕಣ್ ತಗೊಂಡು ಓಡೋಗ್ಬಿಟ್ಟಿದ್ದಾನೆ, ಒಂದು ಕಾಸು ಕೊಡದೆ, ಹೋಗಿ ಫಸ್ಟ್ ಅವ್ನು ಇಡಿ. ಆಗಲೇ ಸ್ವಾಮಿ ಹೇಳಲೇ ಇಲ್ಲ. ಏನು ಹೇಳಿದ್ರು? ಹೋಗಿ ಸಮುದ್ರದಲ್ಲಿ ಬಲೆ ಹಾಕೋ ಅಂತ ಹೇಳಿಲ್ಲ. ಏನು ಹಾಕೋ ಅಂತ ಹೇಳಿದ್ರು ಅಂತಂದರೆ, ಆಲ್ರೆಡಿ ಅಲ್ಲಿ ಹಣ ಏನಿದೆ, ಹಣದ ಬ್ಯಾಗು, ಅಂದರೆ ಹಣವನ್ನು ತಿಂದಿರುವ ಮೀನು ತಿರ್ಗಾಡ್ತಾನೆ ಇದೆ. GPS ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಪ್ರೈಸ್ ದ ಲಾರ್ಡ್. ಈ GPS ಎಲ್ಲ ಮಿಸ್ ಮಾಡಿಬಿಡುತ್ತೆ, ಆದರೆ ಆ GPS ಕರೆಕ್ಟಾಗಿ ಕನೆಕ್ಟ್ ಮಾಡ್ತಾರೆ. ಹಲ್ಲೆಲೂಯಾ, ಆಮೇನ್. ಅರ್ಥ ಆಗಿಲ್ವಾ? ಆಮೇನ್. ಅವ್ರು ಕನೆಕ್ಟ್ ಮಾಡ್ತಾರೆ. ರೂತಿಗೆ ಹೋಗ್ಬೇಕು ಅಷ್ಟೇ, ಪ್ರೇಯರ್ ಮಾಡಿ ಹೋಗಿಲ್ಲ. ಆದರೆ ಇಲ್ಲಿ ಏನು ವಿಷಯ ಹೇಳಕ್ಕೆ ಬರ್ತೀನಿ ನೋಡಿ, ಪೇತ್ರನಿಗೆ ಅವನಲ್ಲಿ ಇರುವ ಮೀನಿಡುವ ಸಾಮರ್ಥ್ಯದಿಂದಲೇ, ಈಗ ಹೇಳ್ತೀನಿ ನೋಡಿ, ನಿಮಗೆ ಬೇರೆ ಯಾರು ಹಣ ಕೊಡಿಲ್ವಾ, ನಿಮ್ಮಲ್ಲೇ ಸಾಮರ್ಥ್ಯ ಇದೆ. ಹಲ್ಲೆಲೂಯಾ. ನಿಮ್ಮೊಳಗಿಂದನೇ ಸಾಮರ್ಥ್ಯ ತೆಗೆದು ಪರ್ಮನೆಂಟ್ ಹಣ ಬರುತ್ತೆ, ದೇವ್ರು ಸಹಾಯ ಮಾಡ್ತಾರೆ. ಅದಕ್ಕೆ ಅವ್ನು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ, ಅವ್ರು ಬಿಟ್ಟುಬಿಟ್ರು, ಅವ್ರು ನನ್ನ ಮರ್ತ್ಬಿಟ್ರು, ನಮ್ಮ ಅಣ್ಣ ಕೊಟ್ಟಿಲ್ಲ, ಅವ್ರಿಗೆ ಇಸ್ಕೊಟ್ಟೆ, ಇವ್ರಿಗೆ ಇಸ್ಕೊಟ್ಟೆ. ದೇವರೇ, ನನ್ನಲ್ಲಿ ಏನೋ ಒಂದು ಸಾಮರ್ಥ್ಯ ಇಟ್ಟಿದೆ ಸ್ವಾಮಿ, ಆ ಸಾಮರ್ಥ್ಯದ ಬಾಗಿಲು ತೆರೆ ಅಷ್ಟೇ. ಪ್ರೈಸ್ ದ ಲಾರ್ಡ್. ಬೇರೆ ಏನು ದೇವರೇ ಕೊಡಿ, ಅದು ಮಾಡಿ ಇದು ಮಾಡಿ ಏನು ಬೇಡ, ಸಾಮರ್ಥ್ಯ ಬಾಗಿಲು ತೆರೀರಿ ಯೇಸುವಿನ ನಾಮದಲ್ಲಿ. ಆಮೇನ್. ಯೇಸುವಿನ ನಾಮದಲ್ಲಿ ರಾತ್ರಿ ವೇಳೆಯಲ್ಲಿ ನಿಮಗಾಗಿ ನಿಮ್ಮೊಳಗಿರುವ ಸಾಮರ್ಥ್ಯಗಳಿಗೆ ಬಾಗಿಲುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ.
ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಅದು ಯಾವ ರೀತಿಯಾಗಿ ತೆರೀತಾರೆ ಅಂತಂದ್ರೆ, ನಿಮಗೂ ದೇವರ ರಾಜ್ಯಕ್ಕೂ ಕೊಡುವ ಹಾಗೆ ಕರ್ತನು ನಿಮ್ಮನ್ನು ಸಮೃದ್ಧಿಯಾಗಿ ಕರ್ತನು ಆಶೀರ್ವದಿಸುವನೇ ಯೇಸುವಿನ ನಾಮದಲ್ಲಿ. ಕರ್ತನೆ ಫೈನಾನ್ಸ್ ಅನಾಯಿಂಟಿಂಗ್ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಮೇಲೆ ಇಡಲಿ ಯೇಸುವಿನ ನಾಮದಲ್ಲಿ. ಈ ದಿವಸದಿಂದ ಪ್ರತಿಯೊಬ್ಬರ ಕರ್ತನೆ ಸ್ತೋತ್ರ ಬ್ಯಾಂಕ್ ಅಕೌಂಟ್ಗಳಲ್ಲಿ, ಅವರ ಮನೆಗಳಲ್ಲಿ ಐಶ್ವರ್ಯವು ತುಂಬಿರಲಿ. ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯವು ಇರಲಿ ಯೇಸುವಿನ ನಾಮದಲ್ಲಿ. ರೀಬಾಮ ಶಂಥರಾಬ ರಿಖಾಬ. ಗ್ಲೋರಿ ಗ್ಲೋರಿ ಟು ಗಾಡ್, ಹಾಲೆಲೂಯಾ. ಅವರಿರುವ ಸಾಮರ್ಥ್ಯಗಳು ಹೆಚ್ಚಾಗಲಿ ಯೇಸುವಿನ ನಾಮದಲ್ಲಿ. ಸಾಮರ್ಥ್ಯಗಳು ಅಭಿವೃದ್ಧಿ ಆಗಲಿ ಯೇಸುವಿನ ನಾಮದಲ್ಲಿ. ಅಟ್ರಾಕ್ಷನ್ ವ್ಯಕ್ತಿಗಳಾಗಲಿ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ಜನಗಳು ಬರಲಿ ಯೇಸುವಿನ ನಾಮದಲ್ಲಿ. ಪರ್ಮನೆಂಟ್ ಕೊಡುವಂಥ ಸಭೆಗಳಲ್ಲಿ ತುಂಬಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತೀವಿ ನೋಡಿ, ಇಲ್ಲಿರುವ ಕುಟುಂಬಗಳ ಒಬ್ಬೊಬ್ಬರೇ ಯೇಸುವಿನ ನಾಮದಲ್ಲಿ ಸಭೆಯ ಎಲ್ಲ ಅಗತ್ಯಗಳನ್ನ ಸಂಧಿಸುವ ವ್ಯಕ್ತಿಗಳಾಗಿ ಯೇಸುವಿನ ನಾಮದಲ್ಲಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಇನ್ನು ಕಲೆಕ್ಷನ್ಗಳಿಗೆ ಜಾಗ ಇರಲ್ಲ. ಯೇಸುವಿನ ನಾಮದಲ್ಲಿ ಸಮೃದ್ಧಿಯಾಗಿ ಒಬ್ಬೊಬ್ಬರು ತುಂಬಿ ಹೊರಸಿಸುವ ಹಾಗೆ, ಆಮೇಲೆ ಉತ್ಸಾಹವಾಗಿ ಸಂತೋಷವಾಗಿ ಪೇತ್ರನ ಪಾದದ ಕೆಳಗೆ ಆಗದ ಹಾಗೆ ಅನೇಕರು ಆ ರೀತಿಯ ಕೊಡುವ ವ್ಯಕ್ತಿಗಳಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಎಲ್ಲ ಮಹಿಮೆ ಘನವು ನಿಮ್ಮೊಬ್ಬರಿಗೆ ಸಲ್ಲಿಸಲಿ ಸ್ವಾಮಿ. ಎಲ್ಲ ನಿಮಿಷ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಕರ್ತನ ಹಾಗೆ ನಿಮ್ಮನ್ನು ಮಾಡು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಇನ್ಮೇ ದೇವರೇ ನನಗೆ ಕೊಡಿ, ನನಗೆ ಅದು ಮಾಡಿ, ನೀವು ಇದು ಕೊಡಿ, ಇದೆಲ್ಲ ಕೇಳಬೇಡಿ. ನಾನು ಕರ್ತನೇ ಸ್ತೋತ್ರ ರಾಜ್ಯ ಹುಟ್ಟುವುದಕ್ಕೆ ಮುಂಚಿತವಾಗಿ ನನ್ನಲ್ಲಿ ಸಾಮರ್ಥ್ಯಗಳನ್ನ ಇಟ್ಟಿದೆಯಪ್ಪ. ಆ ಸಾಮರ್ಥ್ಯಗಳು ಹೊರ ಬರಲಿ. ಆ ಸಾಮರ್ಥ್ಯ ನಿನ್ನ ನಾಮ ಮಹಿಮೆ ಹೊಂದಲಿ ರಾಜ್ಯ. ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ ರಾಜ್ಯ. ಅವಕಾಶಗಳು ಉಂಟಾಗಲಿ, ದಯೆ ಉಂಟಾಗಲಿ, ಸಹಾಯ ಉಂಟಾಗಲಿ. ನಿನ್ನ ನಾಮ ಒಂದೇ ಮಹಿಮೆ ಪಡಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ.